ಡಿಜಿಟಲ್ ಇಂಡಿಯಾ ಅಂತ ಆಗ್ಬಿಟ್ರೆ ಇವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಇವ್ರು ಯಾವ್ದೋ ಒಂದು ಮಾಡ್ಬೇಕು, ನೀವು ಗುರುದಕ್ಷಿಣೆ ಕೊಡ್ತಿದ್ದೀರೋ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಸಂಸ್ಥೆ ಹೆಸರಿಗೆ ಹೋಗುತ್ತೆ ಅಂತ. ಅಯ್ಯೋ RSS ಗುರುದಕ್ಷಿಣೆ ಅಂದ್ರೆ ಇದು ಯಾವ್ದೋ ಬೇರೆ ಟ್ರಸ್ಟಿಗೆ ಹೋಗ್ತಾ ಇದೆಯಲ್ಲ. ಮೋಸ್ಟ್ಲಿ ಈ ಸಂಪೂರ್ಣ ಡಿಜಿಟಲ್ ಇಂಡಿಯಾವನ್ನ RSS ಗಾಗೆ ನರೇಂದ್ರ ಮೋದಿ ಅವ್ರು ಮಾಡ್ಲಿಲ್ವೇನೋ. ನಾವೆಲ್ಲ ಭಾರತೀಯರು, ಭಾರತದ ನಾಗರಿಕತ್ವವನ್ನ ಹುಟ್ಟಿನಿಂದ ಪಡೆದವ್ರು ನಾವೆಲ್ಲ. ನಮ್ಮ ತಾತಿಲ್ಲೇ ಹುಟ್ಟಿದ್ದು, ಮುತ್ತಾತಿಲ್ಲೇ ಹುಟ್ಟಿದ್ದು, ಸ್ವತಂತ್ರ ಪೂರ್ವದಲ್ಲಿದ್ರು, ಸ್ವತಂತ್ರ ನಂತರ ಇದ್ದಾರೆ, ಸ್ವತಂತ್ರ ಬರುವಾಗ ಬದುಕಿದ್ದೀವಿ. ನಾವು ರಿಜಿಸ್ಟರ್ ಆಗಬೇಕು, NRC ಆಗಬೇಕು, ನಿಮ್ದು SIR ಆಗಬೇಕು ಎಲ್ಲ ಹೇಳ್ತಾರೆ. ಇವ್ರು ಮಾತ್ರ ಎಲ್ಲದಕ್ಕೂ ಅತೀತರ. ಇವ್ರಿಗೇನು ಪ್ರಶ್ನೆ ಇಲ್ಲ. ಇವರು ಎಲ್ಲರೂ ಇಲ್ಲಿರೋರಿಗೆ ಯಾವ್ಯಾವ ಸರ್ಟಿಫಿಕೇಟ್ ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇವರಿಗೆ ಸರ್ಟಿಫಿಕೇಟ್. ರಾಮನ ಕಾಣಿಕೆಯನ್ನ ಕದ್ದವರು ನಮ್ಮ ಮತವನ್ನು ಕದಿಯಲಿರಲಾರರೆ ಕೊಟ್ಟದ್ಯಾರು? ಭಾರತೀಯರು. ಈ ಕೊಟ್ಟಿರ್ತಕ್ಕಂಥ ಹಣವನ್ನು ಇವರು ಇಷ್ಟು ನಿರ್ಲಜ್ಜತನದಿಂದ ಲೂಟಿ ಮಾಡಿದ್ದಾರೆ ಅಂತಂದ್ರೆ ಇವ್ರ ಜನರ ಎದುರುಗಡೆ ಮುಖ ತೋರ್ಸಕ್ಕೆ ನಾನು ದೆಹಲಿಯಲ್ಲಿ ರೈತರುಗಳು ಚಳವಳಿ ಕೂತ್ರೆ ಅವ್ರ ಮೇಲೆ ಗೋಲಿಬಾರ್ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಚಳಿಗೆ ಬಲಿಯಾಗಿ ಹೋದ್ರಲ್ಲ, ಅವರೆಲ್ಲ ಹಿಂದೂಗಳಲ್ವಾ? ಈ ಸರಿ ನೀಟ್ ಪರೀಕ್ಷೆಯ ಒತ್ತಡಕ್ಕೊಳಗಾಗಿ NTA ಫೇಲ್ಯೂರ್ ಕಾರಣಕ್ಕಾಗಿ ಆತ್ಮಹತ್ಯೆಗೊಳಗಾಗಿರೋ ಎಲ್ಲ ಮಕ್ಕಳು ಹಿಂದೂ ಸಮುದಾಯದ ಮಕ್ಕಳು. ಕೊನೆ ಪಕ್ಷ ಇವ್ರು ಬಿಡಿ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಇವ್ರನ್ನೆಲ್ಲ ಇವ್ರು ದೇಶ ಬಿಟ್ಟು ಓಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆ ಹಿಂದೂ ಸಮುದಾಯದವ್ರ ಮಕ್ಕಳ ಬಗ್ಗೆ ಏನಾದ್ರು ಮಾತಾಡ್ಬೇಕಲ್ಲ ಅವರು. ರಾಜಸ್ಥಾನದ ಒಬ್ಬ BJP ನಾಯಕನ ಮಗನಿಗೆ ನೇರವಾಗಿ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟ್ ಜೊತೆ ಲಿಂಕ್ ಆಗಿದೆ. ಸೊ ಕಾಣಿಕೆ ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ, ರಫೇಲ್ ಫೈಲ್ ಸೋರಿಕೆ, ಸಿಗ್ತಾ ಇಲ್ಲ. ರಫೇಲ್ ಫೈಲ್ ಕಳೆದೋಗ್ಬಿಟ್ಟಿದೆ. ಅಷ್ಟು ದೊಡ್ಡ ವ್ಯವಹಾರ ಕಳೆದೋಗ್ಬಿಟ್ಟಿದೆ. ಜನರನ್ನ ಮರೆಮಾಚಕ್ಕೆ ಆಗಾಗ ಹೊಸ ಸಂಕಥನಗಳನ್ನ ಮೆದುರುಗಡೆ ತಂದು ಜನರನ್ನ ಏನೋ ಹೇಳ್ತಾರೆ ನೋಡಿ, ಮಂಗ್ಯ ಮಾಡೋದು ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಅವರು ಯಶಸ್ವಿಯಾಗಿದೆ. ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ RSSನ ನೋಂದಣಿಯ ಬಗ್ಗೆ ಮತ್ತು RSS ಸಂಘಟನೆಯ ಸಂವಿಧಾನದ ಬಗ್ಗೆ, RSSನ ಹಣಕಾಸಿನ ಪಾರದರ್ಶಕತೆಯ ಬಗ್ಗೆ ಮತ್ತು RSSನ ಸಾರ್ವಜನಿಕ ಕಾರ್ಯಕ್ರಮಗಳೇನಿದಾವೆ ಎನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಇತ್ತೀಚೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು RSS ಮುಖ್ಯಸ್ಥರಾಗಿರ್ತಕ್ಕಂತಹ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದ ನಂತರ ಈ ಚರ್ಚೆಗೆ ಮತ್ತಷ್ಟು ಪುಷ್ಟಿತನ ಸಿಕ್ಕಿರುವಂಥದ್ದು, ಮತ್ತಷ್ಟು ಜೋರಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ವಿಚಾರಗಳನ್ನು ಕುರಿತಾಗಿ ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದ್ರು ಮತ್ತು ಯಾಕೆ RSS ನೋಂದಣಿಯನ್ನು ಮಾಡಿಕೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದೆ, ಅದರ ಹಿಂದೆ ಇರತಕ್ಕಂತಹ ಒಟ್ಟಾರೆ RSSನ ಅಜೆಂಡಾ ಏನಿದೆ ಅನ್ನುವಂಥದ್ದನ್ನು ನನ್ನೊಟ್ಟಿಗೆ ಮಾತಾಡಲಿಕ್ಕಾಗಿ ಕಾಂಗ್ರೆಸ್ನ ವಕ್ತಾರರು ಆಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರಿದ್ದಾರೆ. ಸುಧೀರ್ ಕುಮಾರ್ ಮುರಳಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದನ್ನ ನೀವು ಕೂಡ ಗಮನಿಸಿದ್ದೀರಿ. ಅಂದರೆ ಹಿಂದಿನಿಂದನೂ ಚರ್ಚೆ ಇತ್ತು, ಅದು ಇಲ್ಲ ಅಂತಲ್ಲ, ಆದರೆ ಇತ್ತೀಚೆಗೆ ಅದು ಹೆಚ್ಚು ಚರ್ಚೆಗೆ ಒಳಪಟ್ಟಿರುವಂಥದ್ದು. RSSನ ನೋಂದಣಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೊದಲ ಪ್ರತಿಕ್ರಿಯೆಯಾಗಿ ಏನು ಕೊಡ್ಲಿಕ್ಕೆ ಬಯಸ್ತೀರಿ ಸರ್? ಒಂದು, RSS 1925ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಅಂತ ಏನನ್ನ ಹೇಳ್ತಾ ಇದೆ. ಅದು ಈವರೆಗೆ ನೋಂದಣಿ ಆಗಿಲ್ಲ ಅನ್ನೋದು ಸತ್ಯ. ನೋಂದಣಿ ಆಗದೆ ಸಂಸ್ಥೆಗಳು ಇರಬಾರ್ದಾ ಅಂತಂದರೆ ಇರಬಹುದು. ಭಾರತದ ಸಂವಿಧಾನದ 19ನೇ ವಿಧಿಯ ಅನುಸಾರ ಯಾವುದೇ ಎಲ್ಲ ಸಂಸ್ಥೆಗಳು ನೋಂದಣಿ ಆಗಬೇಕಾಗಿದ್ದಿಲ್ಲ. ಅದನ್ನು ನಾವು ಯಾವುದೇ ಸಂಘ ಸಂಸ್ಥೆಗಳನ್ನು ಸಂಘಟಿಸೋದಕ್ಕೆ ಅವಕಾಶವನ್ನು ನಮಗೆ ಕೊಟ್ಟಿದೆ. ಆದರೆ RSS ಇವತ್ತು RSSೇ ಪ್ರತಿಪಾದಿಸುವಂತೆ ದೇಶದಲ್ಲಿ ಅದಕ್ಕೆ 68,000 ಶಾಖೆಗಳಿದೆಯಂತೆ. ಅದರ ಕೆಳಗಡೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೀತಾ ಇದೆಯಂತೆ. ಮತ್ತು ಈಗಂತೂ ಮೊದಲು ಅದನ್ನು ಮುಚ್ಚಿಟ್ಕೊಂಡು ಹೇಳ್ತಾ ಇದ್ರು, ಈಗ ತುಂಬ ಧೈರ್ಯದಿಂದ ಮತ್ತು ಬರೀ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ, ನಾವು ಮತ್ತು BJP ಒಂದೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಿರೋ ಹೊತ್ತಿನಲ್ಲಿ ಅವರ ಅಂಗಸಂಸ್ಥೆಗಳೆಲ್ಲವೂ ನೋಂದಣಿಯಾಗಿವೆ. BJPಯೂ ಸಹಿತ ಭಾರತದ ಸಂವಿಧಾನದತ್ತವಾಗಿ ಭಾರತದ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ ಕೆಳಗಡೆ ಏನೇನು ನಿಯಮಾವಳಿಗಳಿದೆ ಅದರ ಪ್ರಕಾರ ಅದು ನೋಂದಣಿಯಾಗಿದೆ, ಅದರಂತೆ ಕೆಲಸ ಮಾಡ್ತಾ ಇದೆ. ಅದರ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು, ಇವುಗಳೆಲ್ಲ ನೋಂದಣಿಯಾಗಿದೆ. ಅದರ ಕಾರ್ಯಾಲಯಗಳಿರ್ಬೋದಾದಂಥ ಬೇರೆ ಬೇರೆ ಜಗತ್ತಿಗೆ ಗೊತ್ತಾಗದೇ ಇರುವ ಹೆಸರುಗಳು, ಟ್ರಸ್ಟ್ಗಳು, ಅವುಗಳೆಲ್ಲ ನೋಂದಣಿಯಾಗಿವೆ. ಆದರೆ RSS ಇವೆಲ್ಲ ಸಂಸ್ಥೆಗಳ ಮಾತೃ ಸಂಸ್ಥೆ ಅಂತ ಹೇಳುವಂತಹ RSS ನೋಂದಣಿ ಆಗಿಲ್ಲ ಅಂತ ಹೇಳುವಂಥದ್ದಕ್ಕೆ ಅವ್ರು ಹೇಳ್ತಕ್ಕಂಥ ಕಾರಣಗಳು ತುಂಬ ಸರಳವಾಗಿ ಮತ್ತು ನಮಗೆ ಒಂಥರ ವ್ಯಂಗ್ಯವಾಗಿ ಕಾಣ್ತಾ ಇದೆ. ಏನು, ನಾವು ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿದವರು, ನಾವು ಹಾಗಾಗಿ ನೋಂದಣಿ ಆಗಬೇಕಾಗಿಲ್ಲ. ಆಯ್ತಪ್ಪ, ನೀವು ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿದ್ರಿ, ಅದು 25 ವರ್ಷ, ಸ್ವತಂತ್ರ 47ರಲ್ಲಿ ಬಂತು, ಸಂವಿಧಾನ 1950ರಲ್ಲಿ ನಾವು ಸ್ವೀಕಾರ ಮಾಡಿದ್ವಿ. ನಿಮ್ಗೆ ನೋಂದಣಿ ಆಗಕ್ಕೆ ಏನಪ್ಪ ಕಷ್ಟ? ಟ್ರಸ್ಟ್ ಆಗಿ ನೋಂದಣಿ ಆಗ್ತಿರೋ, ಅಸೋಸಿಯೇಷನ್ ಆಗಿ ನೋಂದಣಿ ಆಗ್ತಿರೋ, ಅಥವಾ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ನೋಂದಣಿ ಮಾಡ್ಕೋತೀರಾ, ನಿಮಗೆ ಬಿಟ್ಟಿದ್ದು. ನೋಂದಣಿ ಮಾಡ್ಕೊಳ್ಳಿ. ಈಗ ಪೇಜಾವರರು
ಪೇಜಾವರದ ವಿಶ್ವಪ್ರಸನ್ನ ತೀರ್ಥರು ಈಗ ಹೇಳಿಬಿಟ್ಟಿದ್ದಾರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ನೋಂದಣಿ ಆಗಿಬಿಟ್ರೆ ಸಮಸ್ಯೆ ಇಲ್ಲ, ನೋಂದಣಿ ಆಗೋದು ಒಳ್ಳೆಯದು ಅನ್ನೋದು ಹೇಳಿದ್ದಾರೆ. ಅವರ ಒಂಥರ ಸಂತರವರು ಆರ್ ಎಸ್ ಎಸ್ಸಿಗೆ ಚಟುವಟಿಕೆಗಳಿಗೆ ಸಕ್ರಿಯವಾಗಿ ಅವರ ಹಿರಿಯ ಸ್ವಾಮಿಗಳು ದುಡಿದವರು, ಈಗಿರ್ತಕ್ಕಂಥವ್ರು ಸಹಿತ ಆರ್ ಎಸ್ ಎಸ್ಸಿನ ಪ್ರೇರಿತವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆ ಆ ಟ್ರಸ್ಟಿನ ಒಬ್ಬರು ಸದಸ್ಯರವರು. ಅವರೇ ಹೇಳಿದ್ದಾರೆ ನೋಂದಣಿ ಮಾಡ್ಕೊಳ್ಳಿ ಅಂತೇಳಿ. ಆ ನೋಂದಣಿ ಮಾಡಿಕೊಳ್ಳದೆ ಇರೋದೇ ಒಂದು ನಿಗೂಢತೆ. ಆ ನಿಗೂಢತೆಯೇ ಹಲವಾರು ಅಪಾಯಗಳನ್ನು ನಮಗೆ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಆ ನಿಗೂಢತೆಯಿಂದ ಅವರು ಆರ್ ಎಸ್ ಎಸ್ ಹೊರಗೆ ಬರ್ತಕ್ಕಂಥದ್ದಕ್ಕೆ ಒಂದು ಪ್ರಚನ್ನವಾದಂಥ ಅವಕಾಶ, ಅದನ್ನು ಅವರು ಬಳಸ್ಕೋಬೇಕು. ಮತ್ತು ಈಗಲಾದರೂ ನೋಂದಣಿ ಆಗಬೇಕು. ನೋಂದಣಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿರೋದೇ ಒಂಥರದ ಅಹಂಕಾರದ ಪ್ರದರ್ಶನ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಸುಧೀರ್ ಕುಮಾರ್ ಸರ್, ಇತ್ತೀಚೆಗೆ ಇದ್ದಂತಹ ಈ ಚರ್ಚೆ ಈಗ ಯಾಕೆ ಹುಟ್ಕೊಳ್ತು ಅಂತ? ಇಲ್ಲ, ಆ ಚರ್ಚೆ ಮೊದಲಿಂದನೂ ಇದೆ. ಆರ್ ಎಸ್ ಎಸ್ಸಿನ ಕಾರ್ಯಕರ್ತರು ಆರ್ ಎಸ್ ಎಸ್ಸಿಗೆ ಮೊದಲ ಬಾರಿಗೆ ಹೋಗಿ ಆರ್ ಎಸ್ ಎಸ್ಸಿನ ಚಟುವಟಿಕೆಗಳಲ್ಲಿ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥವರು ಸಹಿತ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ನನಗೂ ಅದು ಗೊತ್ತಿದೆ. ಇದು ನೋಂದಣಿ ಆಗಿದೆಯಾ, ಇದೇನಿದು ಟ್ರಸ್ಟಾ, ಸೊಸೈಟಿನ, ನಮ್ಮಗಳಿಗೆ ಮೆಂಬರ್ಶಿಪ್ ಕೊಡ್ತೀರಾ, ಏನು? ಇಷ್ಟಕ್ಕೂ ಆರ್ ಎಸ್ ಎಸ್ ಅಲ್ಲಿ ಮೆಂಬರ್ಶಿಪ್ ಇಲ್ಲ. ಆದರೆ ಜನರಲ್ ಆಗಿ ಏನು ಹೇಳ್ತಾರೆ ಅಂದರೆ, ಒನ್ಸೆ ಸ್ವಯಂ ಸೇವಕ ಆಲ್ವೇಸೇ ಸ್ವಯಂ ಸೇವಕ. ಹೌ ಇಟ್ ಈಸ್ ಆಗೋದಿಲ್ಲ. ಆತ ಒಬ್ಬ ಸದಸ್ಯತ್ವವನ್ನು ಸ್ವೀಕಾರ ಮಾಡಿ ಅದಕ್ಕಿರಬಹುದಾದಂಥ ಸಂವಿಧಾನವನ್ನು, ಅದರ ಒಲವು ನಿಲುವುಗಳನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿದಾಗ ಆ ಸಂಸ್ಥೆಗೆ ಅವನು ಒಬ್ಬ ಸ್ವಯಂ ಸೇವಕನ ಸದಸ್ಯನೋ ಏನೋ ಆಗ್ತಾನೆ. ಆ ಸ್ವಯಂ ಸೇವಕ ಎನ್ನುವ ಒಂದು ಅತಿರಂಜಕ ಶಬ್ದವನ್ನು ಕೊಟ್ಟು ನೀವು ಒನ್ಸೆ ಸ್ವಯಂ ಸೇವಕ ಆಲ್ವೇಸೇ ಸ್ವಯಂ ಸೇವಕ ಅಂತಂದರೆ ನಮಗೆ ಸಂಘದೊಳಗೆ ಯಾರನ್ನೂ ಹೊರಗೆ ಹಾಕೋದಿಲ್ಲ, ಒಳಗೂ ಇಟ್ಕೊಳ್ಳೋದಿಲ್ಲ ಅನ್ನೋ ಥರದಲ್ಲಿ ಅವ್ರು ಮಾತಾಡ್ತಾರೆ. ಸೊ ಅವ್ರಿಗೆ ಸುಲಭ ಆಗಿದ್ದೇನು ಅಂತಂದರೆ, ಆರ್ ಎಸ್ ಎಸ್ ಏನು ಮೊದಲ ನಿಷೇಧ ಆಯಿತು ಗಾಂಧಿ ಹತ್ಯೆ ನಂತರ. ಆಗ ಅವರು ತುಂಬ ಸುಲಭದಲ್ಲಿ ಹೇಳಿದರು ಏನು ಅಂದರೆ, ಸಾವರ್ಕರ್ ನಮ್ಮ ಸದಸ್ಯರಲ್ಲ, ನಾಥೂರಾಮ್ ಗೋಡ್ಸೆ ನಮ್ಮ ಸದಸ್ಯ ಅಲ್ಲ, ಆಪ್ಟೆ ನಮ್ಮ ಸದಸ್ಯ ಅಲ್ಲ, ಗೋಪಾಲ್ ಗೋಡ್ಸೆ ನಮ್ಮ ಸದಸ್ಯ ಅಲ್ಲ ಅಂತ ಹೇಳ್ತಾನೆ ಬಂದರು. ಸೊ ಆ ನಿರಾಕರಣೆ ಇತ್ತೀಚಿನ ಉದಾಹರಣೆಯಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ನಲ್ಲಿ ಏನು ಹಣ ದುರುಪಯೋಗ ಆಗಿದೆ, ಅರುಣ್ ಮಿಶ್ರಾ ಇಂದ ಹಿಡಿದು ಚಂಪತ್ ರಾಯಿಂದ ಹಿಡಿದು ಅದರ ಸಿಬ್ಬಂದಿಗಳು ಏನು 8 ಜನ ಬಂಧನ ಆಗಿದ್ದಾರೆ, ಅಥವಾ ಇನ್ನಷ್ಟು ಜನ ಬಂಧನ ಆಗುವ ಅವಕಾಶವಿದ್ದು ಸಹಿತ ಅದನ್ನು ತಡೆಯುವ ಪ್ರಯತ್ನಗಳನ್ನು ಎರಡೂ ಸರ್ಕಾರಗಳೇನು ಮಾಡಿವೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ, ಅದಕ್ಕೂ ಈಗ ಅದೇ ವಾದ ಸರಣಿ ಬಂದಿದೆ. ಇವತ್ತು ಬೆಳಗ್ಗೆ ನೋಡಿದೆ, ಒಬ್ಬರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖ ಪದಾಧಿಕಾರಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಇಂಡಿಯಾ ಟುಡೇಗೆ. ಇಲ್ಲ, ಚಂಪತ್ ರಾಯ್ಗೂ ನಮಗೂ ಸಂಬಂಧ ಇಲ್ಲ. ಯಾಕೆ ಅಂತಂದರೆ, ಈ ಆರ್ ಎಸ್ ಎಸ್ ತನ್ನ ನಿಗೂಢ ಕಾರ್ಯಗಳಲ್ಲಿ ತನ್ನ ಸದಸ್ಯರುಗಳಿಂದ ಆಗಬಹುದಾದ ಲೋಪಗಳಿಂದ ತನ್ನ ಮುಖವನ್ನು ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯ ನೋಂದಣಿ ಆಗದೆ ಒಂದು ಮುಖವಾಡವನ್ನು ತೊಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ಈಗ ಎಲ್ಲ ಕಡೆಗಳಲ್ಲೂ ಆರ್ ಎಸ್ ಎಸ್ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಆರ್ ಎಸ್ ಎಸ್ ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾರೆ. ಒಂದು ಸಾಂಸ್ಕೃತಿಕ ಸಂಘಟನೆಯಾಗಿ ನೀವು ಹೇಳಿದಾಗೆ ನೋಂದಣಿ ಆಗಲಿಕ್ಕೆ ಆ್ಯಕ್ಚುಲಿ ಅವ್ರಿಗಿರೋ ಸಮಸ್ಯೆ ಏನು ಅಂತ? ಅವ್ರ ಸಮಸ್ಯೆ ಏನು ಅಂತಂದರೆ, ನೋಂದಣಿ ಆಗುವುದರಿಂದ ಅದು ಉತ್ತರದಾಯಿ ಆಗುತ್ತೆ. ಯಾರಿಗೆ ಉತ್ತರದಾಯಿ ಆಗುತ್ತೆ ಅಂದರೆ ಸಂವಿಧಾನಕ್ಕೆ ಉತ್ತರದಾಯಿ. ಸಂವಿಧಾನ ಅಂದರೆ ಯಾರು? ಜನರು. ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ಅಡಾಪ್ಟೆಡ್ ದ ಕಾನ್ಸ್ಟಿಟ್ಯೂಷನ್. ಜನಗಳಿಗೆ ಅದು ಉತ್ತರದಾಯಿ ಆಗಿರೋದಕ್ಕೆ ಅದು ತಯಾರಿಲ್ಲ. ಅದು ತನ್ನ ಸ್ವಯಂ ಸೇವಕರಿಗೆ ಉತ್ತರದಾಯಿ ಆಗಲಿಕ್ಕೆ ಅದು ತಯಾರಿಲ್ಲ. ಯಾಕೆ ಅಂದರೆ, ಅದು ದೇಣಿಗೆಯನ್ನು ಸಂಗ್ರಹಿಸೋದಿಲ್ವೇ? ಆರ್ ಎಸ್ ಎಸ್ ಅಂದರೆ ದೇಣಿಗೆಯನ್ನು ಸಂಗ್ರಹಿಸುತ್ತೆ. ಹೇಗೆ ಸಂಗ್ರಹಿಸುತ್ತೆ? ಗುರುಪೂಜೆ ಅಂತ ನೆಪದಲ್ಲಿ, ಗುರುದಕ್ಷಿಣೆ ಅನ್ನೋ ನೆಪದಲ್ಲಿ ಆರ್ ಎಸ್ ಎಸ್ಸಿನ ಧ್ವಜವನ್ನಿಟ್ಟು ಅದಕ್ಕೆ ಅದು ಭಗವಂತನ ಧ್ವಜ ಅಂತ ಹೇಳಿ ಆರೋಪಿಸಿ ಸ್ವಯಂ ಸೇವಕರನ್ನು ಕೂರಿಸ್ಕೊಂಡು ಅವರಿಗೆ ಟಾರ್ಗೆಟ್ಗಳನ್ನು ಕೊಟ್ಟು ಅದನ್ನು ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡುತ್ತೆ. ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡುವಾಗ ಅವ್ರು ಹೇಳ್ತಕ್ಕಂಥ ಮಾತೇನು, ನಾನು ಮೊನ್ನೆ ಎಲ್ಲೋ ಕಡೆ ಹೇಳಿದೆ, ಬಲಗೈಯಲ್ಲಿ ಕೊಟ್ಟಿರ್ತಕ್ಕಂಥ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಅವ್ರು ಹೇಳ್ತಾರೆ. ಸತ್ಯ. ಆದರೆ ಕವರ್ ಕೊಡ್ತಾರೆ ನಿಮಗೊಂದು, ಆ ಕವರ್ ಒಳಗಡೆ ನಂಬರ್ನ ನೋಟ್ ಮಾಡ್ತಾರೆ, ಸೀರಿಯಲ್ ನಂಬರ್. ಅಲ್ಲೊಬ್ಬ ಕೂತಿರ್ತಾನೆ, ಮತ್ತು ಅದನ್ನ ದಶಾಂಶಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಒಬ್ಬ 1,000 ಡೊನೇಷನ್ ಮಾಡಿದ್ರೆ 10 ಅಂತ ಬರ್ಕೋತಾರೆ, 100 ರೂಪಾಯಿ ಕೊಟ್ಟರೆ 1 ಅಂತ ಬರ್ಕೋತಾರೆ. ಗೊತ್ತಾಯ್ತಲ್ಲ? ಈ ರೀತಿಯಾದಂಥ ನಿಗೂಢತೆಯನ್ನು ಅದು ಕಾಪಾಡ್ಕೊಳ್ತಾ ಇದೆ. ಅದು ತನ್ನ ಭಾರತೀಯರಿಗೆ ಉತ್ತರದಾಯಿತ್ವ ಕೊಡೋದಿರಲಿ, ಅದರ ಸಂಘದ ಸದಸ್ಯರನ್ನ ಏನು ಸ್ವಯಂ ಸೇವಕ ಅಂತ ಕರಿತಾ ಇದೆ ಅವರುಗಳಿಗೂ ಸಹಿತ ಅದು ಉತ್ತರದಾಯಿತ್ವದಿಂದ ಹೊರಗುಳಿಯುತ್ತೆ. ನಮ್ಮೂರಿನ ಗಣಪತಿ ಸಮಿತಿಗಳು ನೋಡಿ, ಚಿಕ್ಕ ಪುಟ್ಟ, ಅದು 1 ದಿವಸ ಇರೋ ಗಣಪತಿ ಇರ್ಬೋದು, 3 ದಿವಸ ಇರೋ ಗಣಪತಿ ಇರ್ಬೋದು, 5 ದಿವಸ, 1 ತಿಂಗಳು ಎಲ್ಲ ಇಡ್ತಾರೆ ನಾವು ಗಣಪತಿ. ಆ ಗಣಪತಿ ಸಮಿತಿಯವರು ಸಹಿತ ಒಂದು ಲೆಕ್ಕಪತ್ರವನ್ನು ತಂದು ಒಪ್ಪಿಸ್ತಾರೆ, ಮನೆ ಮನೆಗೆ ರಶೀದಿ ಕೊಡ್ತಾರೆ. ಒಂದು ಲೆಕ್ಕಪತ್ರವನ್ನ, ಈ ವರ್ಷದ 2025ನೇ ಇಸ್ವಿಯ ಗಣೇಶೋತ್ಸವದ ಖರ್ಚು ವೆಚ್ಚಗಳ ವಿವರ, ಇಷ್ಟು ಉಳಿಕೆ ಆಗಿದೆ, ಸಂಗೀತ ಕಾರ್ಯಕ್ರಮಕ್ಕೆ ಇಷ್ಟು,
ಗಣಪತಿ ಮೆರವಣಿಗೆಗೆ ಇಷ್ಟು, ವಿಗ್ರಹದ ಖರ್ಚು ಇಷ್ಟು, ಅರ್ಚಕ್ರದ ಇಷ್ಟು, ಪಂಚಕಜ್ಜಾಯದ ಇಷ್ಟು, ಊಟಕ್ಕೆ ಇಷ್ಟು, ಅಲ್ವೇ, ಬ್ಯಾಂಡ್ಗಳಿಗೆ ಎಷ್ಟು ಕೊಟ್ವಿ, ಡ್ಯಾನ್ಸ್ ಪ್ರೋಗ್ರಾಮಿಗೆ ಇಷ್ಟು, ನಾಟಕಕ್ಕೆ ಇಷ್ಟು, ಸಿನಿಮಾ ನಟರನ್ನು ಕರೆಸಿದ್ದಕ್ಕೆ ಇಷ್ಟು ಅಂತ ಲೆಕ್ಕಪತ್ರವನ್ನು ಒಪ್ಪಿಸಿ ಮುಂದಿನ ವರ್ಷದ ಚಂದ ವಸೂಲಿಗೆ ಬರ್ತಾರೆ. ಎಂಥ ಗಣಪತಿ ಸಮಿತಿಗಳಿಗೆ ಎಂಥ ಒಂದು ಬದ್ಧತೆ ಇದೆ. ಚಿಕ್ಕ ಪುಟ್ಟ ಹಳ್ಳಿ ಹುಡುಗರು ಎಲ್ಲ ನಮ್ಮ ಪರಿಚಯಸ್ಥರುಗಳೇ. ಇದು ಎಲ್ಲೋ ನಾಗ್ಪುರದಲ್ಲಿರ್ತಕ್ಕಂಥ ಕೇಂದ್ರ ಕಚೇರಿಯ ಸಂಸ್ಥೆ, ಅದು ಬೆಂಗಳೂರಿನಲ್ಲೋ ಬೀದರ್ನಲ್ಲೋ ಚಾಮರಾಜನಗರದಲ್ಲೋ ಚಿಕ್ಕಮಂಗ್ಳೂರಲ್ಲೋ ಶಿವಮೊಗ್ಗದಲ್ಲೋ ಚಂದ ವಸೂಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ತನ್ನ ಕಾರ್ಯಕರ್ತರಿಗೂ ಉತ್ತರದಾಯಿತ್ವವನ್ನು ಅದು ಪ್ರಕಟ ಮಾಡ್ತಾ ಇರ್ತಕ್ಕಂಥ ಏಕೈಕ ಸಂಘಟನೆ. ತನ್ನ ಕಾರ್ಯಕರ್ತರಿಗೆ, ತನ್ನ ಸ್ವಯಂ ಸೇವಕರಂತ ಕರೆಸ್ಕೊಂಡ ಸದಸ್ಯರಿಗೂ ಸಹಿತ ತನ್ನ ಉತ್ತರದಾಯಿತ್ವವನ್ನು ಪ್ರಕಟ ಮಾಡಿಲ್ಲ. ಅದರಿಂದ ನೋಂದಣಿ ಮಾಡಿಕೊಂಡ್ರೆ ಉತ್ತರದಾಯಿತ್ವ ಪ್ರಾರಂಭ ಆಗುತ್ತೆ. ಆಡಿಟಿಂಗ್ ಮಾಡಬೇಕು, ಆಡಿಟಿಂಗ್ ಮಾಡಿಕೊಂಡು ಲೆಕ್ಕಪತ್ರವನ್ನು ಒಪ್ಪಿಸ್ಬೇಕು, ಅಲ್ವೇ. ಟ್ರಸ್ಟ್ ಅಂತಂದ್ರೆ ಅದಕ್ಕೆ ATG ತಗೋತೀರಾ, ನೀವು ಅದಕ್ಕೆ ಆಡಿಟಿಂಗ್ ಮಾಡಬೇಕು, ನೀವು ನೇರವಾದ ರಸೀದಿ. ಬಟ್ ಅವ್ರಿಗೆ ಈಗ ಸಮಸ್ಯೆ ಆಗ್ಬೋದು. ಈಗ ಡಿಜಿಟಲ್ ಇಂಡಿಯಾ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮೋದಿಯವರು. ಅದೇನೋ ನೋಟುಗಳನ್ನೇ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರು, ಆಗಿಲ್ಲ ಇವರೆಗೆ. ಡಿಜಿಟಲ್ ಇಂಡಿಯಾ ಅಂತ ಆಗ್ಬಿಟ್ರೆ ಇವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಯಾವುದೋ ಒಂದು ಮಾಡ್ಬೇಕು, ನೀವು ಗುರುದಕ್ಷಿಣೆ ಕೊಡ್ತಿದ್ದೀರೋ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಸಂಸ್ಥೆ ಹೆಸರಿಗೆ ಹೋಗುತ್ತೆ ಅಂತ. ಅಯ್ಯೋ RSS ಗುರುದಕ್ಷಿಣೆ ಅಂದ್ರೆ ಇದು ಯಾವ್ದೋ ಬೇರೆ ಟ್ರಸ್ಟಿಗೆ ಹೋಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಈ ಸಂಪೂರ್ಣ ಡಿಜಿಟಲ್ ಇಂಡಿಯಾವನ್ನ RSSಗಾಗೆ ನರೇಂದ್ರ ಮೋದಿ ಅವ್ರು ಮಾಡ್ಲಿಲ್ವೇನೋ, RSSನವರಿಗಾಗಿ ಸಂಪೂರ್ಣ ಡಿಜಿಟಲ್ ಇಂಡಿಯಾ ಮಾಡಿಲ್ಲ. ಡಿಜಿಟಲ್ ಇಂಡಿಯಾ ಮಾಡಿಬಿಟ್ರೆ ಇವರು ಗುರುದಕ್ಷಿಣೆ ಹಣ ಎಲ್ಲ ಗೊತ್ತಾಗ್ಬಿಡ್ತದೆ, ಲೆಕ್ಕಪತ್ರ ಸಿಕ್ಬಿಡ್ತದೆ ಅನ್ನೋ ಕಾರಣಕ್ಕಾಗಿನೇ ಏನಾರು ಅವಾಯ್ಡ್ ಮಾಡಿಬಿಟ್ರೇನೋ ಅಂತ ಅನಿಸ್ತಾ ಇದೆ ನನಗೆ. ಸೊ ಆದ್ರಿಂದ ಲೆಕ್ಕಪತ್ರದ ಪಾರದರ್ಶಕತೆಯನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಮತ್ತು ಅವರು ಸದಾ ಪ್ರತಿಪಾದಿಸ್ತಿರುವ ಅರ್ಥಶೌಚ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅರ್ಥಶೌಚ ಇಲ್ಲ. ಆರ್ಥಿಕ ವ್ಯವಹಾರದ ನಿಗೂಢತೆಯನ್ನು ಇಟ್ಕೊಂಡು ನೀವು ಅರ್ಥಶೌಚದ ಬಗ್ಗೆ ಮಾತಾಡ್ತೀರಿ. ಅದೊಂದು ವ್ಯಕ್ತಿಗಳ ಗುಂಪದು. ಹೇಗೆ RSSನ ಟ್ರಸ್ಟ್, ಈಗ ರಾಮ ಜನ್ಮಭೂಮಿ ಟ್ರಸ್ಟು 15-18 ಜನರ ಟ್ರಸ್ಟು, ಅದನ್ನು ಮಾಹಿತಿ ಹಕ್ಕು ಕಾಯ್ದೆಯಿಂದ ಹೊರಗಿಡ್ತಕ್ಕಂಥ ರೀತಿಯಲ್ಲಿ ಟ್ರಸ್ಟನ್ನು ರೂಪಿಸಿದ್ರು. ಈಗ ನಮ್ಗೆ ಭಾರತೀಯರಿಗೆ ಅನ್ನಿಸ್ತಾ ಇದೆ, ಅಥವಾ ದಾನ ಧರ್ಮಗಳನ್ನು ಕೊಟ್ಟಿರ್ತಕ್ಕಂಥ ಭಾರತೀಯರೆಲ್ಲರಿಗೂ ಅನ್ನಿಸ್ತಾ ಇದೆ, ನಾವು ರಾಮ ಜನ್ಮಭೂಮಿಗೆ ಕೊಟ್ಟಿರ್ತಕ್ಕಂಥ ಹಣ, ಈಗ ಬರ್ತಿರ್ತಕ್ಕಂಥ ಸುದ್ದಿ ಒಟ್ಟು 3,000 ಕೋಟಿ, 3,000 ಕೋಟಿ ಕೆಲವು ರಾಜ್ಯಗಳ ಬಜೆಟ್ ಅದು. ಅಷ್ಟು ದೊಡ್ಡ ಮೊತ್ತದ ಹಣ ನಮ್ಮ ದೇಶದ ಜನ ಕೊಟ್ಟಿದ್ದಾರೆ. ಅಲ್ಲೂ ವಂಚನೆ ಮಾಡಿದ್ದಾರೆ. ನೋಂದಣಿಯಾಗಿರುವ ಸಂಸ್ಥೆಯಲ್ಲೂ ವಂಚಿಸಬಲ್ಲವರಾದವರು ನೋಂದಣಿಯೇ ಇಲ್ಲದ ಸಂಸ್ಥೆಯನ್ನು ವಂಚಿಸುವುದು ಜನರಿಂದ ಭಾರಿ ಸುಲಭ. ಇದು ಜನರೆದುರುಗಡೆ ಕಾಣ್ತಾ ಇದೆ. ಹಾಗಾಗಿ ಪೇಜಾವರದ ವಿಶ್ವಪ್ರಸನ್ನ ತೀರ್ಥರು ನೋಂದಣಿ ಮಾಡಿಕೊಳ್ಳಿ ಅನ್ನೋ ಥರದಲ್ಲಿ ಅವ್ರು ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ. ನನಗನ್ಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವಪ್ರಸನ್ನ ತೀರ್ಥರು ನೋಂದಣಿ ಆಗದ RSSನ ಸಭೆಗಳಿಗೆ ಅಥವಾ RSSನ ಛಾಯೆ ಅಡಿಗಡೆ ಇರ್ತಕ್ಕಂಥ ಸಂಸ್ಥೆಗಳಿಗೆ ನಾನು ಹೋಗೋದಿಲ್ಲ ಅನ್ನುವಂಥ ಬದ್ಧತೆಯನ್ನು ಪ್ರಕಟ ಮಾಡ್ಬೋದು, ಗೊತ್ತಿಲ್ಲ. ಓಕೆ, ನೀವು ಗುರುದಕ್ಷಿಣೆ ಅಂತ ಹೇಳ್ತಾ ಇದ್ದಾಗಲೇ ನನಗೊಂದು ವಿಚಾರ ನೆನಪಾಯಿತು. ದೆಹಲಿಯಲ್ಲಿ RSSನ ಒಂದು ದೊಡ್ಡ ಕಚೇರಿ ಇದೆ. ಬಹುಶಃ ಅದನ್ನು ಒಂದು 200 ಕೋಟಿಯಷ್ಟು ಕೊಟ್ಟು ರೀಡೆವಲಪ್ ಮಾಡಿದ್ರು ಅನ್ನೋಂಥ ಲೆಕ್ಕಾಚಾರಗಳು ಇದ್ದಾವೆ. ಸೊ ಹಾಗಾಗಿ ಅದರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟಿದೆ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಒಂದು 4-5 ಎಕರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ? ಇದು ಅಲ್ಲ, ಅದು ನೋಡಿ, ಅವರು ಈ ಬೇರೆ ಜನಗಳಿಗೆಲ್ಲ ಹೇಳ್ತಾರೆ, ಜನರಿಗೆ ಅದೇ ಕುತೂಹಲ. ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಈಗ ಉದಾಹರಣೆಗೆ ಅವ್ರದ್ದು ನಾಗ್ಪುರಲ್ಲಿ ಅವರ ಕೇಂದ್ರ ಕಚೇರಿ, ಅದಕ್ಕೇನೋ ರೇಷಿಮ್ ಬಾಗ್ ಅಂತಲೇ ಏನೋ ಹೇಳ್ತಾರೆ. ಆ ರೇಷಿಮ್ ಬಾಗನ್ನು ಇಡೀ ಪರಿಸರವನ್ನು ಯಾವುದೋ ಒಂದು ಟ್ರಸ್ಟ್ ಹೆಸರಲ್ಲಿ ಇಟ್ಟಿರ್ತಾರೆ. ಆ ಟ್ರಸ್ಟಿಗಳು ಯಾರು ಅನ್ನೋದೇ ಹೊರ ಪ್ರಪಂಚಕ್ಕೆ ಗೊತ್ತಿರೋದಿಲ್ಲ. ನಿಮ್ಗೆ ಇನ್ನೂ ಒಂದು ಕುತೂಹಲ ಇರಲಿ, ನಾನು ಆ ವ್ಯಕ್ತಿಯನ್ನು ಭೇಟಿಯಾಗಿದ್ದೆ. ನಾಗ್ಪುರದಲ್ಲಿ RSS ರಿಜಿಸ್ಟರ್ಡ್ ಅಂತ ಒಬ್ಬ ವ್ಯಕ್ತಿ ಇಟ್ಕೊಂಡಿದ್ದಾರೆ. ಅವರು ಕಚೇರಿನ ಇಟ್ಕೊಂಡಿದ್ದಾರೆ, RSS ರಿಜಿಸ್ಟರ್ಡ್ ಅಂತ ಒಂದು ಸಂಸ್ಥೆನ ಇಟ್ಕೊಂಡಿದ್ದಾರೆ ಅವರು. ಇವರು ರೇಷಿಮ್ ಬಾಗ್ RSSನ ಕೇಂದ್ರ ಕಚೇರಿ ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ಹೇಳ್ತೀನಿ, RSSನ ಹೆಸರಲ್ಲಿ ಆ ಟ್ರಸ್ಟ್ ಇರೋದಿಲ್ಲ. ಅದೇನೋ ರೇಷಿಮ್ ಬಾಗ್ ಟ್ರಸ್ಟ್ ಅಂತನೋ, ಕೇಶವ್ ಸ್ಮೃತಿ ಭವನ್ ಅಂತನೋ ಏನೋ ಇರುತ್ತೆ. ಹಾಗೇನೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ, ಅನ್ಯಾನ್ಯ ಹೆಸರುಗಳಲ್ಲಿ ಅವರ ದೊಡ್ಡ ದೊಡ್ಡ ಕಟ್ಟಡಗಳಿದೆ. ಆ ಟ್ರಸ್ಟ್ಗಳಿಗೆ ಅವರು ಸರ್ಕಾರಗಳ ಅಧಿಕಾರಕ್ಕೆ ಬಂದಾಗ MLA ಲಾಡ್ ನಿಧಿಯಿಂದ ಹಣವನ್ನು ಪಡೆದಿದ್ದಾರೆ. ಆದರೆ ಅದು ನೇರವಾಗಿ ಒಂಥರ ಸಂದಾಯವಾಗಿದೆ RSSಗೆ. ಬಟ್ RSS ಎಲ್ಲೂ ಸಹಿತ ಉತ್ತರದಾಯಿ ಅಲ್ಲ. ಅವ್ರದ್ದು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅವ್ರು ತುಂಬ ಸತಿ ಆಪಾದನೆ ಮಾಡ್ತಾರೆ, ಏನು ಹೇಳಿ, ವಕ್ಫ್ ಆಸ್ತಿಗಳು, ವಕ್ಫ್ ಆಸ್ತಿ ಲೆಕ್ಕಕ್ಕೆ ಸಿಕ್ಕಿದೆ, ಎಷ್ಟು ಎಕರೆ ಇದೆ ಏನಿದೆ ಅಂತ ನಮ್ಮ ಸರ್ಕಾರಕ್ಕೆ ಲೆಕ್ಕಕ್ಕೆ ಸಿಕ್ಕಿದೆ. ಮತ್ತು ಈಗೇನೋ ಡಿಜಿಟಲೈಸ್ ಮಾಡ್ತಿದ್ದಾರೆ ವಕ್ಫ್ ಆಸ್ತಿಗಳು, ಆ ಲೆಕ್ಕಕ್ಕೆ ಸಿಕ್ಕಿದೆ. ಆಮೇಲೆ ಅದೇನೋ ಚರ್ಚ್ಗಳ ಆಸ್ತಿ ಎಷ್ಟೋ ಇದೆ, ಅದು ಲೆಕ್ಕಕ್ಕೆ ಸಿಕ್ಕಿಲ್ಲ. ಬೇರೆಯವ್ರ ಲೆಕ್ಕಕ್ಕೆಲ್ಲ ಮಾತಾಡ್ತಾ ಇದ್ದಾರೆ ಅಲ್ವೇನ್ರಿ? ನಾವೆಲ್ಲ ಭಾರತೀಯರು, ಭಾರತದ ನಾಗರಿಕತ್ವವನ್ನು ಹುಟ್ಟಿನಿಂದ ಪಡೆದವ್ರು ನಾವೆಲ್ಲ.
ನಮ್ಮ ತಾತಿಲ್ಲೇ ಹುಟ್ಟಿದ್ದು, ಮುತ್ತಾತಿಲ್ಲೇ ಹುಟ್ಟಿದ್ದು, ಸ್ವತಂತ್ರ ಪೂರ್ವದಲ್ಲಿದ್ರು, ಸ್ವತಂತ್ರ ನಂತರ ಇದ್ದಾರೆ, ಸ್ವತಂತ್ರ ಬರುವಾಗ ಬದುಕಿದ್ದೀವಿ. ನಾವು ರಿಜಿಸ್ಟರ್ ಆಗಬೇಕು, NRC ಆಗಬೇಕು, ನಿಮ್ದು SIR ಆಗಬೇಕು, ವೋಟರ್ ಲಿಸ್ಟು, ನಿಮ್ ಪಾಸ್ಪೋರ್ಟ್ ತಗೊಂಡ್ರೆ ದಾಖಲೆ ಅಲ್ಲ, ಎಲ್ಲ ಹೇಳ್ತಾರೆ. ಇವ್ರು ಮಾತ್ರ ಎಲ್ಲದಕ್ಕೂ ಅತೀತ್ರ. ಇವರು ಬೇಕಲ್ಲ, ಇವ್ರಿಗೇನು ಪ್ರಶ್ನೆ ಇಲ್ಲ. ಇವರು ಎಲ್ಲರೂ ಇಲ್ಲಿರೋರಿಗೆ ಯಾವ್ಯಾವ ಸರ್ಟಿಫಿಕೇಟ್ ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇವರಿಗೆ ಸರ್ಟಿಫಿಕೇಟ್ ಇಲ್ಲ. ಮತ್ತೆ ರಾಷ್ಟ್ರೋತ್ಥಾನದ ಹೆಸರಲ್ಲಿ ಸಾಕಷ್ಟು ಆಸ್ತಿಗಳಿದಾವೆ ಅಂತ ಅವರು ಬೇರೆ ಬೇರೆ ಟ್ರಸ್ಟ್ಗಳ ಹೆಸರಲ್ಲಿ ರಾಷ್ಟ್ರೋತ್ಥಾನ, ಬೇರೆ ಬೇರೆ ವನವಾಸಿ ಕಲ್ಯಾಣ, ಈ ರೀತಿ ನೂರಾರು ಸಂಸ್ಥೆಗಳ ಹೆಸರಿನಲ್ಲಿ ವಿದ್ಯಾಭಾರತಿ, ಬೇರೆ ಬೇರೆ ಕೇಶವ ಕೃಪಾ, ಕೇಶವ ಶಿಲ್ಪ ಟ್ರಸ್ಟ್, ಮಧುಕೃಪಾ ಟ್ರಸ್ಟ್, ಈ ರೀತಿಯ ಸಾವಿರಾರು ಹೆಸರುಗಳು, ಮಾಧವ ಸದನ, ಕೇಶವ ಸದನ ಅನ್ನೋ ಈ ಎಲ್ಲ ಹೆಸರುಗಳಲ್ಲೂ ಸಹಿತ ಸಾವಿರಾರು ಕೋಟಿಗಳ ಆಸ್ತಿಯನ್ನು ಮಾಡಿದ್ದಾರೆ. RSS ನೋಂದಣಿ ಆಗಿಲ್ಲ. ಅವೆಲ್ಲ ಬಿಡಿ ಬಿಡಿ ಘಟಕಗಳಾಗಿದ್ದಾವೆ. ಮೋಸ್ಟ್ಲಿ ಯಾವತ್ತೋ ಒಂದು ದಿವಸ ಯಾವುದೋ ಒಂದು ಕಾಲಘಟ್ಟದ ನಂತರ RSS ಸಹಿತ ಈ ಆಸ್ತಿಗಳನ್ನು ಒಂದು ಸಂಯೋಜಿಸಿ ಇಟ್ಕೊಳ್ಳೋದ್ರಲ್ಲಿ ಭಾರಿ ವಿಫಲ ಆಗ್ಬೋದು. ಅದು 100 ವರ್ಷ ತುಂಬಿದ ಹೊತ್ತಿನಲ್ಲಿ ಅದು ತನ್ನ ಆತ್ಮಾವಲೋಕನವನ್ನು ಮಾಡಿಕೊಂಡು ತನ್ನ ನಿಗೂಢತೆಯಿಂದ ಹೊರಗೆ ಬಂದು ಇವೆಲ್ಲವೂ ನಮ್ಮ ಆಸ್ತಿ, ಇದೆಲ್ಲ ನಮ್ಮ ಅವ್ರಿಗೆ ಹಕ್ಕಿದೆ, ಅವ್ರು ಮಾಡೋದ್ರಲ್ಲಿ ಏನು ತಪ್ಪಿದೆ. ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಯಾವುದಾದ್ರೂ ಮೈದಾನಗಳ ಅವ್ರ ಕಾರ್ಯಕ್ರಮಗಳಿಗೆ ಬೇಕು ಅಂತಾದರೆ ನಾವು ಶಾರೀರಿಕ ಪ್ರದರ್ಶನ ಮಾಡುವ ಸಂಸ್ಥೆ ಅಂತ ಅರ್ಜಿ ಕೊಡ್ತಾರೆ ಅಲ್ವೇ. ಈಗ ಎಲ್ಲಾದ್ರಿಗೆ ಯಾವ್ದಾದ್ರು ಕಾಯ್ದೆ ತಂದ್ರು ಅಂತ ತಿಳ್ಕೊಳ್ಳಿ, ನೋಂದಾಯಿತವಲ್ಲದ ಸಂಸ್ಥೆಗಳಿಗೆ ಯಾವುದೇ ಸರ್ಕಾರಿ ಮೈದಾನಗಳನ್ನು ಕೊಡೋದಿಲ್ಲ. ಅವ್ರು ಪ್ರಭಾತ್ ಬೇರಿ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ನೋಂದಾಯಿತವಲ್ಲದ ಸಂಸ್ಥೆಗಳಿಗೆ ನೇತೃತ್ವ ವಹಿಸದ ಹೊರತು ಕೊಡೋದಿಲ್ಲ ಅಂತ ಕಾಯ್ದೆ ತಂದ್ರು ಅಂತ ತಿಳ್ಕೊಳ್ಳಿ. ಆವಾಗ ಏನ್ ಮಾಡ್ತಾರೆ ಇವರು? ದಿಸ್ ಈಸ್ ಇಶ್ಯೂ. ಮೆರವಣಿಗೆಗೆ ನೀವು ಬ್ಯಾನರ್ ಹಾಕೊಂಡು ತಿರುಗ್ತೀರಿ, ಸ್ಟೇಜಲ್ಲಿ ಹಾಕಿರ್ತಕ್ಕಂಥ ಕಾರ್ಯಕ್ರಮಕ್ಕೆ RSS ಅಂತ ಹೇಳ್ತೀರಿ, RSS ಹೆಸರು ಕರಪತ್ರ ಪ್ರಿಂಟ್ ಮಾಡ್ತೀರಿ. ನಿಮ್ಗೆ ಅದ್ರ ಮುಂದ್ಗಡೆ ರಿಜಿಸ್ಟರ್ಡ್ ಅಂತ ಹಾಕಿದ್ರೆ ಮೋಸ್ಟ್ ವ್ಯಾಲಿಡ್ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಇದಕ್ಕೆ ಅವ್ರ ಉತ್ತರವನ್ನ ಕೊಡೋದಕ್ಕೆ ಅವ್ರು ಹೇಳ್ತಾರಲ್ಲ, ಏನು ಮನೆ ಸರಸಂಘ ಚಾಲಕ ತ್ರಿವೇಂದ್ರ ಮೇಲೆ ಹೇಳಿದ್ರು, ಯಾರು ಮಾನ್ಯ ಮೋಹನ್ ಜಿ ಭಾಗವತ್ ಅವರು ಏನಂತ ಹೇಳಿದ್ರು ಅಂತಂದ್ರೆ, ನಮ್ಮ ಹಿಂದೂ ಧರ್ಮವು ರಿಜಿಸ್ಟರ್ ಆಗಲಿಲ್ಲ ಅಂತ. ಎಷ್ಟು ಮೂರ್ಖವಾದಂಥ ಹೇಳಿಕೆ ಅಂದರೆ, ಹಿಂದೂ ಧರ್ಮ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಒಂದು ಜೀವನ ಪದ್ಧತಿ. ನಾವೆಲ್ಲ ಗೊತ್ತಿರುವಂತೆ ಹಿಂದೂ ಧರ್ಮ ಒಂದು ಅಪೌರುಷೇಯವಾದಂಥ ಧರ್ಮ. ಇದನ್ನು ಯಾರೋ ಸ್ಥಾಪನೆ ಮಾಡಿದ್ದಿಲ್ಲ. ಇಲ್ಲಿ ಸುಧಾರಕರುಗಳು ಬಂದಿದ್ದಾರೆ, ಪುನರುತ್ಥಾನಕಾರರು ಬಂದಿದ್ದಾರೆ. ಈ ನಾವು ನಂಬಿದ್ದೀವಿ ಅಲ್ವಾ, ಜನಪದದ ಆಧಾರದ ಮೇಲೆ ನಿಂತಿದೆ, ಶ್ರುತಿ ಸ್ಮೃತಿ ಪುರಾಣಗಳ ಆಧಾರದ ಮೇಲೆ ನಿಂತಿದೆ. ಅದನ್ನು ನೋಂದಣಿ ಧರ್ಮಗಳನ್ನು ನೋಂದಣಿ ಆಗಬೇಕು ಅಂತ ಯಾರು ಕೇಳಿದ್ದಾರೆ? ಇಸ್ಲಾಂ ಧರ್ಮ ನೋಂದಣಿ ಆಗಿದೆಯಾ? ಕ್ರಿಶ್ಚಿಯನ್ ಧರ್ಮ ನೋಂದಣಿ ಆಗಿದೆಯಾ? ಜೈನ ಧರ್ಮ ನೋಂದಣಿ ಆಗಿದೆಯಾ? ಬೌದ್ಧ ಧರ್ಮ ನೋಂದಣಿ ಆಗಿದೆಯಾ? ಅಲ್ವಾ? ಯಾವ ಧರ್ಮಗಳು ನೋಂದಣಿ ಆಗಿಲ್ಲ. ಈ ಜಗತ್ತಲ್ಲಿ ಯಾರು ಧರ್ಮಗಳನ್ನ ನೋಂದಣಿ ಆಗಬೇಕು ಅಂತ ಕೇಳಿಲ್ಲ. ಇದು ಸಂಸ್ಥೆ. ಆ ಸಂಸ್ಥೆ ಹುಟ್ಟಿದ 1925 ಅಂತ ಹೇಳ್ತಾರೆ. ಹಿಂದೂ ಧರ್ಮಕ್ಕೆ ನಾವೇ ಪ್ರತಿಪಾದಿಸುವಂತೆ ಪುರಾಣಗಳನ್ನು ಆಧಾರವಾಗಿ ಇಟ್ಕೊಂಡು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ, ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಧರ್ಮವನ್ನ ಇವರ ಅಕ್ರಮಗಳನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಶೀಲ್ಡ್ ಆಗಿ ತಗೊಳ್ಳೋದಿದೆಯಲ್ಲ, ಅದೇ ಧರ್ಮದ ರಾಜಕೀಕರಣ, ಅದೇ ಧರ್ಮದ ಅಪಮೌಲ್ಯೀಕರಣ. ಧರ್ಮದ ಅಪಮೌಲ್ಯೀಕರಣವನ್ನು RSS ಮಾಡ್ತಾರೆ. ನೀವು ಆಸ್ತಿಗಳ ಪ್ರಸ್ತಾಪ ಮಾಡಿರಿ, RSSನ ಆಸ್ತಿಗಳ ಬಗ್ಗೆ. ಸೊ RSSನ ರಿಜಿಸ್ಟರ್ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಾ ಇದೆ, ಆದರೆ RSSನ ಆಸ್ತಿಗಳ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಏನು ಪ್ರತಿಕ್ರಿಯೆ? ಅಲ್ಲ, ಈಗ ಸದ್ಯಕ್ಕೆ RSS ನೋಂದಣಿ ಆಗದೇ ಇರೋದ್ರಿಂದ RSSಗೆ ಆಸ್ತಿಗಳೇ ಇಲ್ಲ. ಎಲ್ಲವೂ ಬಿಡಿ ಬಿಡಿ ಘಟಕಗಳು. ಅದೇನೋ ಟ್ರಸ್ಟೋ NGOನೋ ಏನೋ ಮಾಡ್ಕೊಂಡಿದ್ರೆ ಆ 10-15 ಜನರ ಸಂಸ್ಥೆ ಅಷ್ಟೇ. ಅವ್ರು ಹೊರಗಡೆ ಇದೆಲ್ಲ ವಿಶಾಲ ಸಮಾಜಕ್ಕೆ ಸೇರಿದ ಆಸ್ತಿ ಅಂತ, ವಿಶಾಲ ಸಮಾಜಕ್ಕೆ ಇರಲಿಲ್ಲ, ವ್ಯಕ್ತಿಗಳ ಸಮೂಹಕ್ಕೆ ಸೇರಿದ ಆಸ್ತಿಗಳು ಎಲ್ಲ. ಇಲ್ಲಿ ಉದಾಹರಣೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಕೇಶವ ಶಿಲ್ಪ ಇದ್ರೆ, ಕೇಶವ ಕೃಪಾ ಇದೆ, ಅದು 15-20 ಜನರಿಗೆ ಸೇರಿರ್ತಕ್ಕಂಥ ಒಂದು ಟ್ರಸ್ಟ್ ಅಷ್ಟೇ. ಅದು 15-20 ಜನರಿಗೆ ಸೇರಿರ್ತಕ್ಕಂಥ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಆಸ್ತಿ. ಅದು ಸಾಮೂಹಿಕ ಆಗೋದಿಲ್ಲ, ಅದು ಸಮುದಾಯದ ಆಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಸಮುದಾಯದ ಆಸ್ತಿ ಯಾವಾಗ ಅಂದ್ರೆ ಅದು ತನ್ನ ಉತ್ತರದಾಯಿತ್ವವನ್ನು ತೋರಿಸಿದಾಗ ಮಾತ್ರ ಅದು ಸಮುದಾಯದ ಆಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಸಮಾಜದ ಪ್ರತಿಬಿಂಬವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ RSSಗೆ ಇರ್ತಕ್ಕಂಥ ಆಸ್ತಿಗಳೆಲ್ಲವೂ ಬೇನಾಮಿ. ಇವರೆಲ್ಲ ಹೇಳ್ತಿದ್ದಾರಲ್ಲ, ರಾಜಕಾರಣಿಗಳೆಲ್ಲ ಬೇನಾಮಿ ಆಸ್ತಿ ಹೊಂದಿದ್ದಾರೆ, ಬೇನಾಮಿ ಶೇರ್ ಹೊಂದಿದ್ದಾರೆ ಅಂತ. ಹಾಗೆ RSS ಬೇನಾಮಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದೆ. ಒಂದು ಆರ್ಥಿಕ ಅಪರಾಧಕ್ಕೆ ಅದು ಒಳಗಾಗಿದೆ. ವಾಸ್ತವ ಅಂದ್ರೆ ಅಲ್ವೇ, ಆರ್ಥಿಕ ಅಪರಾಧದಲ್ಲಿ ಅದು ತೊಡಗಿದೆ, ಭಾರಿ ದೊಡ್ಡದಾದಂಥ ಆರ್ಥಿಕ ಅಪರಾಧದಲ್ಲಿ ತೊಡಗಿದೆ. ಸೊ ಅವರೇ ಪ್ರತಿಪಾದಿಸುವ ಅರ್ಥ ಶೌಚ ಎನ್ನುವ ಅವರ ಭಾಷಿಕವಾದಂಥ ಮಾತು ಏನಿದೆ, ಅದಕ್ಕೆ ವಿರುದ್ಧವಾಗಿ ಅವರೇ ನಡ್ಕತಾ ಇದ್ದಾರೆ. ಅಂದ್ರೆ ಮೋದಿಯವರು ನಾನು ತಿನ್ನಂಗಿಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ ಅಂತ ಹೇಳಿ RSS ತಿನ್ಲಿಕ್ಕೆ ಬಿಡ್ತಾ ಇದಾರ ಅಂತ. ಇಲ್ಲ, ಅದು ಮೋದಿಯವರು ಏನು ಅದು ನಾ ಕಾನೇ ದೋಂಗ, ಅದೆಲ್ಲ ಒಂಥರ ಸಿನಿಮಾದ ಡೈಲಾಗ್ ತರ ಕಾಣ್ತಾ ಇದೆ ನನಗೆ. ಸಿನಿಮಾ ಡೈಲಾಗ್ ತರ ಕಾಣ್ತಾ ಇದೆ. ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ಇದೆಯಲ್ಲ,
ರಾಮ ಮಂದಿರ ನಿರ್ಮಾಣ ಆಗಿದ್ದು ಹೆಂಗೆ ಅಂದರೆ ಅವ್ರು ಏನೇ ಹೇಳಲಿ, ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ರಾಮ ಮಂದಿರ ನಿರ್ಮಾಣ ಆಗಿರೋದು ಅಲ್ವೇ? ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಹೇಳ್ತಿದ್ದ ಸಂದರ್ಭ ಏನು ಅಂದರೆ, ಸುಪ್ರೀಂ ಕೋರ್ಟಿನ ಅಂತಿಮ ಆದೇಶದವರೆಗೆ ಕಾಯೋಣ. ಅಂತಿಮ ಆದೇಶ ಬಂದ್ಕೊಳ್ಳಿ ಯಾರೂ ಏನು ತಕರಾರು ಮಾಡಿಲ್ಲ. ಮುಸ್ಲಿಮ್ಸ್ ತಕರಾರು ಮಾಡಿಲ್ಲ, ಯಾವ ರಾಜಕೀಯ ಪಕ್ಷಗಳು ತಕರಾರು ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಬಿಟ್ಟು ಮುಗೀತು ಅಂತ ಎಲ್ಲರೂ ಅಲ್ಲಿಗೆ ಬಂದರು. ಮತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಏನಿತ್ತು, ಮಸೀದಿಯೂ ನಿರ್ಮಾಣ ಮಾಡೋಕ್ಕೆ ಜಾಗ ಕೊಡಿ ಅಂತ ತೀರ್ಪಿತ್ತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತು, ಟ್ರಸ್ಟನ್ನು ರಚನೆ ಮಾಡಿತು. ಟ್ರಸ್ಟನ್ನು ರಚನೆ ಮಾಡಿದ್ದು ನರೇಂದ್ರ ಮೋದಿ ಅವರು. ಟ್ರಸ್ಟ್ ಸದಸ್ಯರು ಯಾರು ಇರಬೇಕು ಅಂತ ಯೋಚನೆ ಮಾಡಿದ್ದು RSS ನರೇಂದ್ರ ಮೋದಿ ಅವರು, ಆದಿತ್ಯನಾಥ್ ಅವರು. ಕರೆಕ್ಟ್ ಅಲ್ವೇನ್ರಿ? ಟ್ರಸ್ಟನ್ನ ಮಾಹಿತಿ ಹಕ್ಕು ಕಾಯ್ದೆಯಿಂದ ಹೊರಗಿಟ್ಟಿರೋದು ಯಾರು ಅಂದರೆ ಇವರೇನೆ. ಈಗ ಖಾನೆದೂಂಗ ನಾಕಾವುಂಗ ಏನೇನು ತಿನ್ನೋದು ಏನ್ರಿ, ಬೆಳ್ಳಿ ಗಟ್ಟಿಗಳನ್ನ ಅದು ಸಿಂಧಿ ಸಮುದಾಯದವ್ರು ಕೇಳ್ತಾ ಇದ್ದಾರೆ. 200 ಬೆಳ್ಳಿ ಇಟ್ಟಿಗೆಗಳನ್ನು ಮಾಡಿಸ್ಕೊಟ್ಟಿದ್ವಿ ನಾವು. ಬೆಳ್ಳಿ ಇಟ್ಟಿಗೆಗಳನ್ನು ತಿಂದು ಜೀರ್ಣಿಸ್ಕೊತಾರೆ ಅಂತಂದ್ರೆ ಎಂಥ ದೊಡ್ಡ ಆರ್ಥಿಕ ಅಪರಾಧವನ್ನು ಇವರು ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ. ಹಾಗಾಗಿ ನಾನು ಈಗಲೂ ಹೇಳ್ತಾ ಇದ್ದೀನಿ, SIR ಚರ್ಚೆಗಳು ನಡೀತಾ ಇದೆ. ನಾನು ಅದಕ್ಕೆ ಇವತ್ತೊಂದು ಸಭೆಯಲ್ಲಿ ನರೇಷನ್ ಕೊಟ್ಟೆ. ರಾಮನ ಕಾಣಿಕೆಯ ಕದ್ದವರು ನಮ್ಮ ಮತವನ್ನು ಕದಿಯಲಿರಲಾರರೆ ಅಲ್ವೇ? ರಾಮನ ಕಾಣಿಕೆಯನ್ನು ಕದ್ದವರು ಮತ ಅದೊಂದು ಶ್ರದ್ಧೆಯ ಭಾಗ, ಅದೊಂದು ಭಕ್ತಿಯ ಭಾಗ, ಅದೊಂದು ನಂಬಿಕೆಯ ಭಾಗ, ಅದೊಂದು ಸಮರ್ಪಣೆಯ ಭಾಗ. ಕೊಟ್ಟದ್ದು ಯಾರು? ಭಾರತೀಯರು. ಈ ಕೊಟ್ಟಿರ್ತಕ್ಕಂಥ ಹಣವನ್ನು ಇವರು ಇಷ್ಟು ನಿರ್ಲಜ್ಜತನದಿಂದ ಲೂಟಿ ಮಾಡಿದ್ದಾರೆ ಅಂತಂದರೆ ಇವ್ರ ಜನರ ಎದುರುಗಡೆ ಮುಖ ತೋರ್ಸೋಕ್ಕೆ ನಾಲ್ಕು. ಓಕೆ, ನೀವು RSSನಲ್ಲಿ ಇದ್ದಿದ್ದರಿಂದ ನನಗೊಂದು ಕುತೂಹಲ ಪ್ರಶ್ನೆ ಇದೆ. ಅದು ಏನೇನೋ ಹುದ್ದೆಗಳಿದಾವಲ್ಲ, ಪ್ರಚಾರಕರು, ಸರಸಂಘ ಸಂಚಾಲಕರು ಅಂತೇಳಿ, ಅವರಿಗೆಲ್ಲ ಹಣ ಯಾರು ಕೊಡ್ತಾರೆ? ಅವ್ರ ಲೈಫ್ ಸ್ಟೈಲ್ ಹೆಂಗೆ ಅಂತ? ಇಲ್ಲ, ಏನಂದರೆ ಅವರೆಲ್ಲರೂ ಬದುಕು, ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಕೆಲವರು ಆ ವಿಚಾರಧಾರೆಯನ್ನು ನಂಬಿ ಶ್ರದ್ಧಾಳುಗಳಾಗಿ, ಹೇಗೆ ರಾಮ ಮಂದಿರಕ್ಕೆ ಜನ ಅರ್ಪಣೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಿದರು, ಆ ರೀತಿಯಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ದೇಯನಿಷ್ಠರು ಅಲ್ಲಿದ್ದಾರೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಂತ ಹೇಳಿದಾಗ ಆತ್ಮವಂಚನೆ ಆಗುತ್ತೆ. ಅಂದರೆ ಆ ನಂಬಿರ್ತಕ್ಕಂಥ ತತ್ವ ವಿಚಾರಗಳಿಗೆ ಸರಳವಾಗಿ ಬದುಕ್ತಾ, ಸಮರ್ಪಣಾ ಭಾವದಿಂದ ಬದುಕಿ, ಅಧಿಕಾರ ಲಾಲಸೆಯಿಂದ ಹೊರಗಿದ್ದು ಬದುಕಿ ಸತ್ತವರಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭ್ರಷ್ಟತನಕ್ಕೊಳಗಾಗಿ ತನ್ನ ಬಂಧು ಬಳಗದವರಿಗೆ ಆರ್ಥಿಕ ಲಾಭವನ್ನು ಮಾಡಿಕೊಡ್ತಕ್ಕಂಥ ವ್ಯಕ್ತಿಗಳು ಅಲ್ಲಿದ್ದಾರೆ. ಅದು ವ್ಯಕ್ತಿಗಳ ಸಮೂಹ. ಹಾಗಾಗಿ ಒಳ್ಳೆಯದು ಕೆಡಕು ಎಲ್ಲ ಅಲ್ಲಿ ಇರಲೇಬೇಕು. ಆದರೆ ಅಲ್ಲಿ ಆರ್ಥಿಕ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಯಾವ್ಯಾವ ರೀತಿ ಅವರನ್ನು ನೋಡ್ಕೋಬೇಕೋ ಸಾಧ್ಯವಾದರೆ. ಇತ್ತೀಚೆಗೆ ನನ್ನ ಸುದ್ದಿ ಬಂದ್ಬಿಟ್ಟಿದೆ, ಅಲ್ಲಿ ಈಗ ಅದೊಂಥರ ಅವರೇ RSSನವ್ರು ಹೇಳಿದ್ದು, ನಿರುದ್ಯೋಗಿಗಳನ್ನು ಸೃಷ್ಟಿಸುವ ಜಾಗ ಅಂತ. ಉದ್ಯೋಗ ಮಾಡೋಂಗೇ ಇಲ್ಲ, ಏನೋ ಒಂದು ನಂಬ್ಕೊಬಿಡ್ತಾರೆ. ಏನು ಉದ್ಯೋಗ ಮಾಡ್ತಿಲ್ಲ, ಸಮಾಜದ ಕೆಲಸ ಮಾಡ್ತಿಲ್ಲ, ವಿಚಾರವಂತರಾಗಿ ಮಾಡ್ತಿಲ್ಲ, ಜನರ ಉದ್ಯೋಗದ ಬಗ್ಗೆ ಮಾತಾಡ್ತಿಲ್ಲ, ರೈತಾಪಿ ಜೀವನದ ಬಗ್ಗೆ ಮಾತಾಡ್ತಿಲ್ಲ, ದೇಶದ ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಎಜುಕೇಷನ್ ಪಾಲಿಸಿ ಬಗ್ಗೆ, ಅವರು ಐಡಿಯಾಲಜಿಯನ್ನು ತುಂಬುವ ಪಾಲಿಸಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಶಿಕ್ಷಣ ಭಾರತವನ್ನು ಪುರೋಗಮನಕ್ಕೆ ಹೇಗೆ ತಗೊಂಡೋಗುತ್ತೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಅಲ್ವೇನ್ರಿ? ನೀಟ್ ಹಗರಣ ಆಗುತ್ತೆ, RSS ಇಷ್ಟು ದೊಡ್ಡ ಸಂಘಟನೆ ಬಾಹ್ಯ ಬಿಡೋದಿಲ್ಲ, ಪ್ರಶ್ನೆ ಪತ್ರಿಕೆಗಳು ಎಗ್ಗಿಲ್ಲದೆ ಸೋರಿಕೆ ಆಗ್ತಾ ಇದೆ. RSSಗೆ ಸಬ್ಜೆಕ್ಟ್ ಅಲ್ವಾ ಇದು? ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಭವ್ಯ ಭಾರತವನ್ನು ಕಟ್ಟಬೇಕಾದಂಥವ್ರು ಆತ್ಮಹತ್ಯೆಗೆ ಒಳಗಾಗ್ತಿದ್ದಾರೆ. ಅದು RSS ಸಬ್ಜೆಕ್ಟ್ ಅಲ್ವಾ? ಅದು ಎಷ್ಟು ಜನ ಆತ್ಮಹತ್ಯೆ ಆಗಿರೋ ರೈತರಲ್ಲಿ, ಕೂಲಿಕಾರರಲ್ಲಿ, ಹಿಂದೂಗಳು ಇವ್ರು ಮಾತಾಡ್ತಾನೆ ಇಲ್ಲ. ದೆಹಲಿಯಲ್ಲಿ ರೈತರುಗಳು ಚಳವಳಿ ಕೂತ್ರೆ ಅವ್ರ ಮೇಲೆ ಗೋಲಿಬಾರ್ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಚಳಿಗೆ ಬಲಿಯಾಗಿ ಹೋದ್ರಲ್ಲ, ಅವರೆಲ್ಲ ಹಿಂದೂಗಳಲ್ವಾ? ಅವ್ರ ಬಗ್ಗೆ ಸಬ್ಜೆಕ್ಟ್ ಇಲ್ವಾ? ನಾನು ಗಮನಿಸ್ತಾ ಇದ್ದೀನಿ, ಈ ಸರಿ ನೀಟ್ ಪರೀಕ್ಷೆಯ ಒತ್ತಡಕ್ಕೊಳಗಾಗಿ, NTA ಫೇಲ್ಯೂರ್ ಕಾರಣಕ್ಕಾಗಿ ಆತ್ಮಹತ್ಯೆಗೊಳಗಾಗಿರೋ ಎಲ್ಲ ಮಕ್ಕಳು ಹಿಂದೂ ಸಮುದಾಯದ ಮಕ್ಕಳು. ಕೊನೆ ಪಕ್ಷ ಇವ್ರು ಬಿಡಿ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಇವ್ರನ್ನೆಲ್ಲ ಇವ್ರಿಗೂ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆ ಹಿಂದೂ ಸಮುದಾಯದವ್ರ ಮಕ್ಕಳ ಬಗ್ಗೆ ಏನಾದ್ರು ಮಾತಾಡ್ಬೇಕಲ್ಲ ಅವರು? RSSಗೆ ಸಬ್ಜೆಕ್ಟ್ ಇಲ್ವಾ? RSSನ ಕೆಳಗಡೆ ಒಂದು ವಿದ್ಯಾಭಾರತಿ ಅಂತಿದೆ, ಅದು ಮಾತಾಡೋದು ಬೇಡವಾ? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಇದುವೆ, ಜ್ಞಾನ ಶೀಲ ಏಕತಾ ಅಂತ ಹಾಕ್ಕೊಂಡಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕೇಂದ್ರದ ಶಿಕ್ಷಣ ಸಚಿವನ ವಿರುದ್ಧ ಪ್ರತಿಭಟನೆ ಮಾಡೋದು ಬೇಡವೆ? ಪ್ರಧಾನಮಂತ್ರಿ ವಿರುದ್ಧ ಈ ರೀತಿ ಅವ್ಯವಸ್ಥೆಗಳ ವಿರುದ್ಧ ಪ್ರತಿಭಟನೆ ಮಾಡೋದು ಬೇಡವೆ? ಏನ್ರಿ, ಒಂದು ದೇಶದ ಪರೀಕ್ಷೆಗೆ ಏರ್ಫೋರ್ಸನ್ನು ಬಳಸ್ಕೊಂಡು ಪರೀಕ್ಷೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಸೋರಿಕೆ ಆಗೋದು ಯಾರು? ರಾಜಸ್ಥಾನದ ಒಬ್ಬ BJP ನಾಯಕನ ಮಗನಿಗೆ ನೇರವಾಗಿ ಪ್ರಶ್ನೆ ಪತ್ರಿಕೆಯ ಸಬ್ಜೆಕ್ಟ್ ಜೊತೆ ಲಿಂಕ್ ಆಗಿದೆ. ಸೊ ಕಾಣಿಕೆ ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ, ರಫೇಲ್ ಫೈಲ್ ಸೋರಿಕೆ, ಸಿಗ್ತಾ ಇಲ್ಲ. ರಫೇಲ್ ಫೈಲ್ ಕಳೆದೋಗ್ಬಿಟ್ಟಿದೆ, ಅಷ್ಟು ದೊಡ್ಡ ವ್ಯವಹಾರ ಕಳೆದೋಗ್ಬಿಟ್ಟಿದೆ.
ಜನರನ್ನ ಮರೆಮಾಚಕ್ಕೆ ಆಗಾಗ ಹೊಸ ಹೊಸ ಸಂಕಥನಗಳನ್ನ ಮೆದುರುಗಡೆ ತಂದು ಜನರನ್ನ ಏನೋ ಹೇಳ್ತಾರೆ ನೋಡಿ, ಮಂಗ್ಯ ಮಾಡೋದು ಅಂತ ಹೇಳಿ, ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಅವ್ರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ RSS ಏನು ಒಂಥರ ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡಿ ಇಟ್ಟುಕೊಳ್ಳುವ ಒಂದು ಕಾರ್ಖಾನೆಯಾಗಿದೆ. ಅದಕ್ಕೆ ಜನರ ಬದುಕಿನ ಪ್ರಶ್ನೆ ಅದಕ್ಕೆ ಯಾವತ್ತೂ ಅದಕ್ಕೆ ಇಂಪಾರ್ಟೆಂಟ್ ಆಗಲೇ ಇಲ್ಲ. ಜನರ ಬದುಕನ್ನು ಹೇಗೆ ಪಲ್ಲವಿಸಬೇಕು ಅದಕ್ಕೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟೇ ಆಗಲಿಲ್ಲ. ಅದು ಅದರ ಭಾರಿ ದೊಡ್ಡ ಫೇಲ್ಯೂರ್. ಮತ್ತೆ ಅದು ಭಾರತದ ಜೊತೆ ಅದು ಸಮ್ಮಿಳಿತ ಆಗಲಿಲ್ಲ. ಯಾಕೆ ಹೇಳಿ, ಅವರಿಗೆ ಭಾರತದ ಸಂವಿಧಾನದ ಬಗ್ಗೆ ತಕರಾರಿದೆ. ಅದು ಬಂಚ್ ಆಫ್ ಥಾಟ್ಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಗೋಳ್ವಾಲ್ಕರ್ ಅವರು ಹೇಳ್ಬಿಟ್ಟಿದ್ದಾರೆ. ಅವರಿಗೆ ಮುಸ್ಲಿಮರು, ಕ್ರಿಶ್ಚಿಯನ್ರು, ಕಮ್ಯುನಿಸ್ಟರ ಬಗ್ಗೆ ಬಾರಿ ತಕರಾರಿದೆ. ಇತ್ತೀಚೆಗೆ ಕಾಂಗ್ರೆಸ್ಸಿಗಿನವ್ರ ಮೇಲೆ ಬಾರಿ ತಕರಾರು ಡೆವಲಪ್ ಆಗಿದೆ. ಕರೆಕ್ಟ್ ಅಲ್ವೇ? ಇತ್ತೀಚೆಗೆ ಇನ್ನೊಂದು ಏನಾಗಿದೆ ಅಂದ್ರೆ, ಅವರ NDA ಮಿತ್ರಕೂಟದಲ್ಲಿ ಇಲ್ಲದ ಎಲ್ಲ ರಾಜಕೀಯ ಪಕ್ಷಗಳ ಮೇಲೆ ಅವರಿಗೆ ತಕರಾರು ಪ್ರಾರಂಭ ಆಗಿದೆ. ಕರೆಕ್ಟ್ ಅಲ್ಲ? ಅವರು ಯಾರ ಪರ? ಹಾಗಾದ್ರೆ ಭಾರತದ ಜೊತೆ ಸಮ್ಮಿಳಿತ ಆಗಲಿಲ್ಲ. ಅವರು ಭಾರತ ರಾಷ್ಟ್ರಧ್ವಜವನ್ನು ಒಪ್ಕೊಂಡಿಲ್ಲ. ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದ್ರೆ ನಿಮ್ಮ ಸಂಘಟನೆ ಧ್ವಜ ಇಟ್ಕೊಂಡು ಯಾಕ್ರಿ ಈ ಶಾಖೆ ನಡೆಸ್ತೀರಿ? ರಾಷ್ಟ್ರಧ್ವಜ ಇಟ್ಕೊಂಡು ಶಾಖೆ ಮಾಡ್ರಿ. 2000 ಇಸ್ವಿಯವರೆಗೆ ರಾಷ್ಟ್ರಧ್ವಜವನ್ನೇ ಹಾರಿಸಿರ್ಲಿಲ್ಲ. ರಾಷ್ಟ್ರಧ್ವಜ ಹಾರಿಸಬೇಕಾದ ಸಂದರ್ಭ ಹೆಂಗ್ ಬಂತು ಅಂದ್ರೆ, ಕರ್ನಾಟಕದ ಬೆಂಗಳೂರಿನಲ್ಲಿ ಸಮರಸ ಸಂಗಮ ಅಂತ ನಡೀತು 2000 ಇಸ್ವಿಲಿ. ಸಮರಸ ಸಂಗಮದ ಬಂದಿದ್ದು ಯಾವಾಗ ಬಂತು ಅಂದ್ರೆ, ಜನವರಿ 25, 26, 27. ಜನವರಿ 26 ಗಣರಾಜ್ಯೋತ್ಸವ ಆಗಿದ್ರಿಂದ ಅವ್ರಿಗೆ ಅವತ್ತು ಅನಿವಾರ್ಯ ಆದಾಗಿಂದ ಈಗ ರಾಷ್ಟ್ರಧ್ವಜ ಹಾರಿಸ್ತಾ ಇದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು ಅಲ್ವೇನ್ರಿ? ಅವರು ಪ್ರತ್ಯೇಕವಾದ ಸಂವಿಧಾನವನ್ನು ಹೊಂದಬೇಕು ಅಂತಿದ್ದಾರೆ, ಪ್ರತ್ಯೇಕವಾದ ರಾಷ್ಟ್ರಧ್ವಜವನ್ನು ಹೊಂದಬೇಕು ಅಂತಿದ್ದಾರೆ. ಅವರಿಗೆ ಭಾರತದ ಮುಖ್ಯವಾಹಿನಿಯಲ್ಲಿರುವ ಯಾವ ವಿಚಾರಗಳ ಬಗ್ಗೆನೂ ಅವರಿಗೆ ನಂಬಿಕೆ, ಶ್ರದ್ಧೆ, ಗೌರವ, ಸಾಂವಿಧಾನಿಕ ಮೌಲ್ಯಗಳು ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ. ಹಾಗಾಗಿ ಅವರು ಭಾರತದ ಜೊತೆ ಸಮ್ಮಿಳಿತ ಆಗಲಿಲ್ಲ. ಯಾಕೆಂದ್ರೆ ಅವ್ರ ಸಂಘಟನೆಯ ವಿಚಾರವೇ ವಿದೇಶದಿಂದ ಎರವಲು ತಂದ ಕಾರಣ ಅದು ಅವರಿಗೆ ಭಾರತದ ಜೊತೆ ಸಮ್ಮಿಳಿತ ಆಗ್ಲಿಕ್ಕೆ ಆಗಲಿಲ್ಲ. ಭಾರತದ ಜನಪದರ ಜೊತೆ ಸಮ್ಮಿಳಿತ ಆಗಲಿಕ್ಕಾಗಲಿಲ್ಲ. ಭಾರತದ ಮಹಾಕಾವ್ಯಗಳ ಜೊತೆ ಸಮ್ಮಿಳಿತ ಆಗಲಿಲ್ಲ. ಭಾರತದ ಪೂರ್ವಸೂರಿಗಳು, ಈ ದೇಶವನ್ನು ಕಟ್ಟಿರ್ತಕ್ಕಂಥ ನಾವೇನು ಸುಧಾರಕರುಗಳೆಲ್ಲ ಬಂದ್ರಲ್ಲ, ಅವರುಗಳ ಜೊತೆ ಇವರಿಗೆ ಸಮ್ಮಿಳಿತ ಆಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವರು ಸದಾ ಪ್ರತ್ಯೇಕತೆ ಆದಂಥ ಒಂದು ಸಾಂಸ್ಕೃತಿಕವಾದಂಥ ಮೈನ್ ಸ್ಟ್ರೀಮ್ ಜೊತೆ ಅವ್ರು ಕನ್ಫ್ರಂಟೇಷನ್ ಮಾಡ್ತಾ ಇದ್ದಾರೆ. ಮತ್ತು ಏನು ಏಕಭಾಷೆ, ಎಲ್ಲ ಭಾಷೆಗೆ ಎರಡಿದೆ ಅವ್ರದ್ದು. ಒಂದು ದೇವ ಭಾಷೆ ಅಂತ, ಮತ್ತೊಂದು ದೇಶ ಭಾಷೆ. ಹಾಗಾಗಿ ಭಾಷೆ ವಿಚಾರದಲ್ಲಿ ಏಕ ಇಲ್ಲ, ಎರಡಿದೆ. ಅರ್ಥ ಆಯ್ತಾ? ಏಕಧರ್ಮ, ಏಕ ಸಂಸ್ಕೃತಿ, ಇದನ್ನು ಪ್ರತಿಪಾದಿಸ್ತಕ್ಕಂಥವ್ರು. ನಾವು ಬಹುತ್ವದಿಂದ ಬಂಧುತ್ವವನ್ನು ಬಯಸ್ತಕ್ಕಂಥವರಿಗೆ ಅವರುಗಳ ಬಗ್ಗೆ, ಅವರ ನಿಲುವಿನ ಬಗ್ಗೆ ಸ್ಪಷ್ಟವಾದ ತಕರಾರು ಈ ನೆಲೆಗಳಲ್ಲಿ ಬರುತ್ತೆ. ಚರ್ಚೆಯ ಕೊನೆಗೆ ಬರೋದಾದ್ರೆ, ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ. ಒಂದು, ನಿಮ್ಮ ನೋಂದಣಿಯ ಬಗ್ಗೆ ದಾಖಲೆಗಳನ್ನು ಕೊಡಿ, ಮತ್ತು ನಿಮ್ಮ ಏನು ಆರ್ಥಿಕ ವಿಚಾರಧಾರೆಗಳು, ನಿಮ್ಮ ಫಂಡ್ ಕಲೆಕ್ಷನ್ ಏನೇನಿದೆ ಅದೆಲ್ಲವನ್ನು ಕೂಡ ನೀವು ಸಾರ್ವಜನಿಕಗೊಳಿಸಿ ಅನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಏನಾಗ್ಬೋದು ಈ ಪತ್ರ ಅಂತ ನೋಡಿ. ಆ ಪತ್ರಕ್ಕೆ ಅವ್ರು ಭಾರಿ ತಲೆಬಿಸಿ ಮಾಡ್ಕೊಬಿಟ್ಟಿದ್ದಾರೆ. ಅವರೆಲ್ಲ ಉತ್ತರ ಕೊಡೋದು ಮತ್ತು ಅವ್ರ ಪತ್ರವನ್ನು ನೋಡ್ತಿದ್ದಂಗೆ BJPಯವರು ಹೊರಗಡೆಯಿಂದ BJPಯವ್ರ ಹತ್ರ RSSನವ್ರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಸಂಬಂಧನ ರುಜುವಾತ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಇವರು BJPಯವ್ರು ಮಾತಾಡ್ತಿದ್ದಾರೆ. ಪರಮ ಭ್ರಷ್ಟರು ಅಂತ ಕರೆಸ್ಕೊಂಡವ್ರು ಮಾತಾಡ್ತಿದ್ದಾರೆ, ಜನ ವಿರೋಧಿಗಳು ಅಂತ ಕರೆಸ್ಕೊಂಡವ್ರು ಮಾತಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬರೆದಿರ್ತಕ್ಕಂಥ ಪತ್ರಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ಇದೆ ಅಂತ ನಾನು ಹೇಳೋದಿಲ್ಲ. ಒಬ್ಬ ವಕೀಲನಾಗಿ ನಾನು ಅದನ್ನು ಹೇಳೋದಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ವಿಷಲ್ ಬ್ಲೋವರ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಹೋಮ್ ಮಿನಿಸ್ಟರ್ ಜೊತೆಗೆ ಅವರು ಈ ದೇಶದ ನಾಗರಿಕ, ಈ ದೇಶದ ನಾಗರಿಕನ ಹಕ್ಕಾಗಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅದೇನು ಸರ್ಕಾರದ ಆದೇಶದ ಭಾಗವಾಗಿ ಆ ಪತ್ರ ಹೋಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ತುಂಬ ಗೌರವದಿಂದ ಮೋಹನ್ ಭಾಗವತ್ ಜಿ ಅಂತ ಬರೆದು ಅದರಲ್ಲಿ ಯಾವುದೇ ಡೆರೋಗೇಟ್ರಿ, ಡಿಫಾಮೇಟ್ರಿ ಶಬ್ದಗಳಿಲ್ಲದೆ ತುಂಬ ಗೌರವಪೂರ್ಣವಾಗಿ ನೀವೇನು ನಮಗೆ ಹೇಳಿ ಅಂತ ಕೇಳಿದ್ದಾರೆ. ಯಾಕೆಂದ್ರೆ ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಪಥಸಂಚಲನದ ಇದಾದ ಸಂದರ್ಭದಲ್ಲಿ ಯಾವ್ಯಾವ ಕೆಟ್ಟ ಕೊಳಕ ಶಬ್ದಗಳಲ್ಲಿ ಮಾತಾಡ್ಬೋದು ಎಲ್ಲವನ್ನು ಮಾತಾಡಿ ಮುಗಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಂದು ಕುತೂಹಲ, ಅವರು ಹೋಮ್ ಮಿನಿಸ್ಟರ್ ಆಗದೇ ಇದ್ರು ಬರೀತಿದ್ರು ಅಂತ ತಿಳ್ಕೊಂಡಿದ್ದೀನಿ. ಅವ್ರು ಅದಕ್ಕಿಂತ ಮುಂಚೆ RDPR ಅಂದ್ IT ಮಿನಿಸ್ಟರ್ ಆಗಿದ್ರು, ಆ ಮಿನಿಸ್ಟರ್ ಆಗಿದ್ರು ಇದೇ ರೀತಿ. ಸೊ ಅವರು ಒಂದು ವಿಷಲ್ ಬ್ಲೋವರ್,
ಅವರು ಇದನ್ನ ಸೃಷ್ಟಿ ಮಾಡಿದ್ದಾರೆ. ಈ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇವತ್ತು ಅವರು ಸಮರ್ಥಕರೇ, ನಾನು ಮೊದಲೇ ಹೇಳಿದಂತೆ ನೋಂದಣಿ ಮಾಡ್ಕೊಳ್ಳೋದು ಒಳ್ಳೇದೇನಪ್ಪ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಇದರಲ್ಲಿ ಏನು ಅದೊಂದು ಲೀಗಲ್ ಕನ್ಫ್ರಂಟೇಷನ್ ಏನು ನಡೆಸಲಿಕ್ಕೆ ಹೊರಟಿಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಜನರ ನಡುವೆ ಒಂದು ಎಚ್ಚರವನ್ನು ಮಾಡಿದ್ದಾರೆ. RSS ಒಳಗೂ ಸಹಿತ ಚರ್ಚೆ ಪ್ರಾರಂಭ ಆಗಿದೆ. ಏನು ಪ್ರಾರಂಭ ಆಗಿದೆ, ಹೌದಲ್ಲ ನೋಂದಣಿ ಮಾಡಿಕೊಂಡ್ರೆ ಏನು ಕಷ್ಟ ಅನ್ನೋದು ಅವರೊಳಗೇನೋ ಆಗ್ಬಿಟ್ಟಿದೆ. ಮತ್ತೆ ಅವರು ಸುಳ್ಳು ಲೆಕ್ಕಗಳನ್ನು ಕೊಡ್ತಾ ಇದ್ದಾರೆ. ನನ್ನ 68,000 ಶಾಖೆಗಳು, ಆ ಶಾಖೆಗೆ ನಿತ್ಯ ಒಂದು 25 ಎಲ್ಲೂ ಬರೋದಿಲ್ರಿ. ಅಲ್ಲೇನೋ ಶಾಖೆ ಅಂತ ಅವ್ರ ಸಂಘದ ಧ್ವಜ ಹಾಕೊಂಡಿರ್ತಾರಲ್ಲ, 2, 3, 4 ಜನ ಮಾಡ್ಕೊಂಡು ಮತ್ತೊಂದು ಇಡ್ಲಿ ವಡೆ ತಿನ್ಕೊಂಡು ಎದ್ದು ಹೋಗ್ತಾರೆ ಅಷ್ಟೇ. ಸಂಖ್ಯೆ ಲೆಕ್ಕ ಇವೆಲ್ಲ ಕೊಡೋರು ನೋಂದಣಿ ಮಾಡಿಕೊಂಡು ಸದಸ್ಯತ್ವದ ಫಾರಂ ಹಿಡ್ಕೊಂಡು ಬೆಂಗಳೂರು ಮಹಾನಗರದಲ್ಲಿ ಇಷ್ಟು, ತುಮಕೂರು ಭಾಗದಲ್ಲಿ ಇಷ್ಟು, ಶಿವಮೊಗ್ಗದಲ್ಲಿ ಇಷ್ಟು, ಇಂಥ ಶಾಖೆಯಲ್ಲಿ ಇಷ್ಟು ಜನ ಸೇರ್ತಾರೆ, ಡೈಲಿ ಹಾಜರಾತಿ ಎಲ್ಲ ಮಾಡ್ಕೊಂಡ್ಬಿಡ್ಲಿ. ಇವರು ಪಾರದರ್ಶಕತೆ ತೋರಿಸ್ಲಿ. ಇವರು ತೋರ್ಸಕ್ಕೇನು ಕಷ್ಟ? ಅದಿಲ್ಲದೆ ವಿದೇಶದಲ್ಲಿದೆ ನಮ್ಮ ಸಂಘಟನೆ, ಅಲ್ಲಿದೆ ಇಲ್ಲಿದೆ, ಇಲ್ಲ. ಅವರು ಜನರ ಎದುರುಗಡೆ ಸುಳ್ಳನ್ನ ಮತ್ತು ಭ್ರಮೆಯನ್ನ ಬಿತ್ತುತ್ತಾ ಇದ್ದಾರೆ. ಅವರಿಗಿರೋ ಶಕ್ತಿ ಈಗ ರಾಜಕೀಯ ಶಕ್ತಿ ಮಾತ್ರ, ಅದು ಸಾಂಸ್ಕೃತಿಕ ಸಂಘಟನೆಯಾಗಿಯೂ ಉಳಿದಿಲ್ಲ. ಮತ್ತು ಅವರು ಯಾವ್ಯಾವ ನಿಷೇಧ ಆಗುತ್ತೆ ಅವಾಗೆಲ್ಲವೂ ಸಹಿತ ಅವರು ಆ ನಿಷೇಧವನ್ನು ಹೊರಗೆ ಬರೋದಕ್ಕೆ ಬಳಸಿರೋ ಟೂಲೇ ಅನ್ರಿಜಿಸ್ಟರ್ಡ್ ಸಂಸ್ಥೆ ಮತ್ತು ನಾವು ಸಾಂಸ್ಕೃತಿಕ ಸಂಸ್ಥೆ. ಅದನ್ನು ಅವರಿಗೆ ಸದಾ ಭಯ ಇದೆ. ಎಲ್ಲೋ ಭಾರತದ ಸಂವಿಧಾನದ ಜೊತೆ ನಮ್ಮ ಕನ್ಫ್ರಂಟೇಷನ್ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿ ಮೌಲ್ಯಗಳ ಜೊತೆ ನಮ್ಮ ಕನ್ಫ್ರಂಟೇಷನ್ ಇದೆ ಅಂತ ಅವ್ರಿಗೆ ಅಂತರಂಗದಲ್ಲಿ ಗೊತ್ತಿದೆ. ಅವರಿಗೆ ಅದು ಸಂತತವಾಗಿ ಅವರ ನಾಯಕತ್ವ ಗೊತ್ತಿರೋದ್ರಿಂದನೇ ಈ ನೋಂದಣಿಯ ಪ್ರಕ್ರಿಯೆಯಿಂದ ಅವರು ಹೊರಗುಳಿದಿದ್ದಾರೆ. ಅದರಿಂದ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಒಂದು ಜನರಲ್ಲಿ ಚರ್ಚೆಯನ್ನು ಹುಟ್ಟಾಕಿದೆ. ಅದು ಕಾನೂನುಬದ್ಧವಾದ ಪತ್ರವಾಗಿ ಯಾವಾಗ ಬರುತ್ತೆ, ಅಥವಾ ಸರ್ಕಾರದಿಂದ ಏನಾದರೂ ನೋಟಿಸ್ ಹೋದರೆ, ಚೀಫ್ ಸೆಕ್ರೆಟರಿಯಿಂದ ಹೋದರೆ, ಥಿಂಗ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್. ಆದ್ರಿಂದ ಅವ್ರು ಉತ್ತರ ಕೊಡಬೇಕಾಗಿಲ್ಲ ಅಂದಿದ್ದಾರೆ. ಯಾರು? ಮೋಹನ್ ಜಿ ಭಾಗವತ್ ಅವರು ಉತ್ತರ ಕೊಡದಿದ್ರೆ ಜನ ಡಿಸೈಡ್ ಮಾಡ್ತಾರೆ ನೀವು ಯಾರಿಗೆ ಉತ್ತರ ಕೊಡ್ತೀರಿ ಅಂತ. ಜನಕ್ಕೆ ತಾನೆ. ಪ್ರಿಯಾಂಕ್ ಖರ್ಗೆ ಈ ದೇಶದ ಪ್ರಜೆ ತಾನೆ, ಅವರೊಂದು ರಾಜ್ಯದ ಹೋಮ್ ಮಿನಿಸ್ಟರ್ ತಾನೆ, ಒಬ್ಬರು ವ್ಯಕ್ತಿ ತಾನೆ. ಅವರೊಂದು ಗೌರವತ್ವದ ಪತ್ರ ಬರೆದಿದ್ದಾರೆ. ಸಾಧ್ಯ ಇದ್ರೆ ಅವ್ರೊಂದು ತಾಕತ್ತಿದ್ರೆ, ಅವ್ರದೇ ಭಾಷೆ ನಂದಲ್ಲ, ಅವ್ರ ತಾಕತ್ತು ದಮ್ಮು ಎಲ್ಲ ಇದ್ರೆ ಅವ್ರು ನಾವು ಇಂಥ ಕಾರಣಕ್ಕೆ ನೋಂದಣಿ ಆಗಿಲ್ಲ ಅಂತ ಒಂದು ಉತ್ತರ ಕೊಡ್ಲಿ, ಅಥವಾ ಇಂಥ ಕಾರಣಕ್ಕೆ ನೋಂದಣಿ ಆಗಿದ್ದೀವಿ ಅಂತ ಉತ್ತರ ಕೊಡ್ಲಿ, ಅಥವಾ ನಾವು ಈ ರೀತಿಯಾದ ಆರ್ಥಿಕ ವ್ಯವಹಾರ ನಡೆಸ್ತಾ ಇದ್ದೀವಿ ಹೇಳಿ. ಜನರ ಎದುರುಗಡೆ ಬರಕ್ಕೆ ಏನ್ ಕಷ್ಟ ಸರ್ ಅವ್ರಿಗೆ? ಸಾಂಸ್ಕೃತಿಕ ಸಂಘಟನೆ ಅಂತ ಹಂಗೆ ಹೇಳಿ. ಹೇಳಿದ್ರೆ ನಾನು ಹೇಳಿದ್ನಲ್ಲ, ನಮ್ಮೂರಿನ ಗಣಪತಿ ಸಂಘಗಳು ಎಷ್ಟು ಶ್ರದ್ಧಾಳುಗಳ್ರಿ. ನಮ್ಮೂರಿನ ಒಂದು ಪುಟ್ಟ ದೇವಾಲಯಗಳನ್ನ ನಮ್ಮೂರಿನ ಯಾರೋ ಒಬ್ಬ ಹಿರಿಯ ಒಂದು 5 ಜನ ಸೇರಿ ಆ ದೇವಸ್ಥಾನ ಒಂದು ಪುಟ್ಟ ಗುಡಿನ ಕಟ್ಟಿದ್ರೆ, ವರ್ಷಕ್ಕೊಂದು ಪೂಜೆ ಮಾಡಿದ್ರೆ, ವರ್ಷಕ್ಕೊಂದು ದೀಪೋತ್ಸವ ಮಾಡಿದ್ರೆ, ವರ್ಷಕ್ಕೊಂದು ಪೂಜೆ ಏನಾದ್ರು ನೆರವೇರಿಸಿದ್ರೆ ಲೆಕ್ಕಪತ್ರ ಊರವರಿಗೆಲ್ಲ ಕಳಿಸ್ಕೊಡ್ತಾನೆ. ಊರವ್ರನ್ನೆಲ್ಲ ಸೇರಿಸ್ಕೊಂಡು ನೋಡಪ್ಪ ಇಷ್ಟು ಕಲೆಕ್ಷನ್ ಆಗ್ಬಿಟ್ಟಿದೆ, ಜಾತ್ರೆಗೆ ಇಷ್ಟು ಖರ್ಚಾಗಿದೆ ಅಂತ ಹೇಳ್ತಾನೆ. ಇವ್ರು ಯಾವ ಸಂಸ್ಕೃತಿ? ದೇವಸ್ಥಾನ ಮುಂದೆ ತೆಂಗಿನಕಾಯಿ ಹೊಡೆಯೋರು ಕೂಡ 2 ರೂಪಾಯಿ ರಿಸಿಪ್ಟ್. ಖಂಡಿತ ಅಲ್ವೇ? ಮತ್ತೆ ಒಂದು ತೀರ್ಥ ಸ್ನಾನಕ್ಕೆ ಹೋದ್ರೆ ರಶೀದಿ ಇಟ್ಕೊಂಡು ಹೋಗಿ ತೀರ್ಥ ಸ್ನಾನ ಮಾಡ್ತೀವಿ ನಾವು. ಒಂದು ಲೆಕ್ಕಪತ್ರ ಇರುತ್ತೆ, ಲೆಕ್ಕಪತ್ರವೇ ಇಲ್ಲ ಅಂತಂದ್ರೆ. ಹಾಗಾಗಿ ಜನರ ಎದುರುಗಡೆ ಭಾರಿ ದೊಡ್ಡ ಅನುಮಾನದ ಜಾಗಕ್ಕೆ ಹೋಗಿ ನಿಂತು ಬಿಟ್ಟಿದ್ದಾರೆ. ಅನುಮಾನದಿಂದ ಹೊರಗೆ ಬರತಕ್ಕಂಥ ಹೊಣೆಗಾರಿಕೆ ಅವರಿಗೆ ವಿಶ್ವಪ್ರಸನ್ನ ತೀರ್ಥರ ಮಾತುಗಳನ್ನು ಕೇಳಬೇಕು ಅಲ್ವಾ? ಅವ್ರ ಗುರುಗಳು ಕೇಳಿದ್ರೆ ಭಾರಿ ಒಳ್ಳೇದು. ಖಂಡಿತ ನೋಡೋಣ. ನೀವು ಹೇಳಿದಾಗೆ ಅವ್ರ ಮಾತನ್ನ ಏನಾದರೂ ಅವ್ರು ಕೇಳ್ತಾರ, ಆ ಮುಖಾಂತರ ಏನಾದರೂ ಪ್ರಿಯಾಂಕ್ ಖರ್ಗೆ ರೈತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳೋಣ ಅಂತ ಅನ್ಸುತ್ತೆ. ಜನರಿಗೂ ಉತ್ತರ ಕೊಡ್ಬೇಕು, ಜನರಿಗೂ ಉತ್ತರದಾರಿಗಳು. ಜನರಿಗೆ ಕೊಡದೇ ಇದ್ರು RSS ಸ್ವಯಂ ಸೇವಕರಿಗಾರು ಅವ್ರು ಉತ್ತರದಾಯಿಗಳಾಗಬೇಕು. ಅವ್ರನ್ನ ಕತ್ಲಲ್ಲಿ ಇಡಬಾರ್ದು. ಓಕೆ, ಒಟ್ಟಾರೆ ನಮ್ಮ ವೀಕ್ಷಕರಿಗೆ RSSನ ನೋಂದಣಿಯ ಬಗ್ಗೆ, RSSನ ಆಳ ಅಗಲ ಅಂತರಾಳದ ಬಗ್ಗೆ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ.